Yes, good evening. Welcome back for the next continuation session. So ಈ ಹಿಂದೆ ಕಾನ್ಸೆಪ್ಟ್ಸ್ ನ ಹೇಳಕ್ಕಿಂತ ಮುಂಚೆ ಒಂದೆರಡು ಟಿಪ್ಸ್ಗಳನ್ನ ನಿಮ್ಗೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಪ್ರತಿ ಕ್ಲಾಸಲ್ಲೂ ಕೂಡ. ಸೊ ಲಾಸ್ಟ್ ಟೈಮ್ ನಾವು ಮಾತಾಡಬೇಕಾದ್ರೆ ಆವರೇಜ್ ಸ್ಟೂಡೆಂಟ್ಸ್ ಗಳಿಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಒಂದೆರಡು ಪಾಯಿಂಟ್ಸ್ ಅನ್ನ ಹೇಳಿದ್ವಿ. ಸೊ ಈಗೂ ಕೂಡ ಅವ್ರಿಗೆ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಕೊಡ್ತೀನಿ. ಯಾಕಂದ್ರೆ ಸೊ ಓದೋ ಅಂತ ಮಕ್ಳುಗಳು ಆಲ್ಮೋಸ್ಟ್ ಕಂಪ್ಲೀಟ್ ಬುಕ್ ಅನ್ನ ನೀಟಾಗಿ ಓದಿರ್ತಾರೆ. ಬಟ್ ಆವರೇಜ್ ಅಂತ ಬಂದಾಗ, ಆವರೇಜ್ ಸ್ಟೂಡೆಂಟ್ಸ್ ಅಂತ ಬಂದಾಗ ಅವ್ರಿಗೆ ಹೇಗೆ ಚಾಪ್ಟರ್ಸ್ ಗಳನ್ನ ಕವರ್ ಮಾಡ್ಕೋಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರೋದಿಲ್ಲ. ಸೊ ಅದನ್ನ ಲಾಸ್ಟ್ ಸೆಷನ್ ಅಲ್ಲೂ ಕೂಡ ಒಂದೆರಡು ಪಾಯಿಂಟ್ಸ್ ಅನ್ನ ನಿಮ್ಗೆ ಹೇಳಿದ್ದೆ. ಸೊ ಈಗೂ ಕೂಡ ಅವ್ರಿಗೆ ಒಂದೆರಡು ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಯೂಶಲಿ ಆವರೇಜ್ ಸ್ಟೂಡೆಂಟ್ಸ್ ಗಳು ಓದಬೇಕಾದ್ರೆ ಫಸ್ಟ್ ಸೆಲೆಕ್ಟ್ ದ ಚಾಪ್ಟರ್ಸ್ ವಿಚ್ ಒನ್ is very easiest, and before that you also see what is the blueprint of the chapter. Okay, so plus which are all the contents are there. So ಆ contents ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ರತಿ ಎಕ್ಸಾಮ್ ಅಲ್ಲೂ ಕೂಡ ಕೇಳೋ ಅಂತ ಕ್ವಶನ್ಸ್ ಗಳು ಯಾವ್ದಿರತ್ತೆ ಫಸ್ಟ್ ಅದನ್ನ ನೀಟಾಗಿ ಫೋಕಸ್ ಮಾಡಿ. ಓಕೆ, ಸೊ ಸಪೋಸ್ ಈಗ ನಿಮ್ಗೆ ಸೆಕ್ಷನ್ 1 ಇದೆ, ಸೆಕ್ಷನ್ 2, ಸೆಕ್ಷನ್ 3, ಸೆಕ್ಷನ್ 4 ಅಲ್ಲಿ ಅಂದ್ರೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ನಲ್ಲಿ ಮತ್ತೆ ಸೆಕ್ಷನ್ ಡಿವೈಡ್ ಆಗುತ್ತೆ 1 ಮತ್ತೆ 2 ಅಂತ. ಸೊ ಸೆಕ್ಷನ್ 1 ನಲ್ಲಿ ನಿಮ್ಗೆ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಮೋಸ್ಟ್ ಪ್ರಾಬ್ಲಿ ದೆ ನೆವರ್ ಆಸ್ ದ ಇಂಡೈರೆಕ್ಟ್ ಕ್ವಶನ್ಸ್. ಒಂದ್ ವೇಳೆ ಹಂಗೇನಾದ್ರೂ ಇಂಡೈರೆಕ್ಟ್ ಆಗಿ ಕೇಳಿದ್ರೆ ಒಂದು ಟ್ಯಾಬ್ಲರ್ ಕಾಲಮ್ ತರ ಕೇಳೋದು ಆ ತರ ಕೇಳಿರ್ತಾರೆ ಅಷ್ಟೇ. ಬಟ್ ಸೆಕ್ಷನ್ 2 ಪರ್ಟಿಕ್ಯುಲರ್ಲಿ ದೇ ಆರ್ ಗೋಯಿಂಗ್ ಟು ಆಸ್ ಇಂಡೈರೆಕ್ಟ್, ಅಂದ್ರೆ ನಾಟ್ ಕಂಪ್ಲೀಟ್ಲಿ ಕ್ವಶನ್ ವೈಸ್ ಇರೋಲ್ಲ, ಅದನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಒಂದು ಕಾನ್ಸೆಪ್ಟ್ ಮಧ್ಯದಲ್ಲಿ ಒಂದ್ ಎರಡು ಲೈನ್ ಅನ್ನ ತೆಗೆದು ಅದನ್ನ ಕೇಳಿರ್ತಾರೆ. ನೀವು ಅದನ್ನ ಅರ್ಥ ಮಾಡ್ಕೊಂಡು ಅದೇನು ಅಂತ ಆನ್ಸರ್ ಬರಿಬೇಕಾಗತ್ತೆ. ಸೊ ಫಸ್ಟ್ ಸೆಕ್ಷನ್ 1 ಏನಿರುತ್ತೆ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಇರುವಂತ ಕ್ವಶನ್ಸ್ ಗಳಲ್ಲಿ ಯು ನೀಡ್ ಟು ಆನ್ಸರ್ 4 ಕ್ವಶನ್ಸ್. ಅಲ್ಲಿಗೆ ಒಂದೊಂದು ಕ್ವಶನ್ಗೆ 5 ಮಾರ್ಕ್ಸ್ ಅಂದ್ರೆ 20 ಮಾರ್ಕ್ಸ್. ನೀಟಾಗಿ ಆ ಚಾಪ್ಟರ್ಸ್ ಗಳಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಯಾವ್ಯಾವೆಲ್ಲ ಚಾಪ್ಟರ್ಸ್ ಗಳಲ್ಲಿ 5 ಮಾರ್ಕ್ಸ್ ಅಂತ ಇರುತ್ತೋ ಕ್ವಶನ್ಸ್ ಗಳು, ಸೊ 5 ಮಾರ್ಕ್ಸ್ ಅಂತ ಮೆನ್ಷನ್ ಮಾಡಿರ್ತಾರೋ ಬ್ಲೂ ಪ್ರಿಂಟ್ ಅಲ್ಲಿ ಅಂತ ಚಾಪ್ಟರ್ ಗಳನ್ನ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಸೊ ಅಟ್ಲೀಸ್ಟ್ ಫಸ್ಟ್ ಇಯರ್ ನಿಮ್ಗೆ ಏಜ್ ಹಿಂಗಿರ್ಬೇಕು ಅಂದ್ರೆ ನಾನು 21 ಮಾರ್ಕ್ಸ್ ಫಸ್ಟ್ ತೆಗಿಬೇಕು. ಸೊ 21 ಮಾರ್ಕ್ಸ್ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿದೀನಿ ಅಂದ್ರೆ ನೀವು 21 ಮಾರ್ಕ್ಸ್ ಬರೆಯಕ್ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನೀವು 10 ರಿಂದ 15 ಮಾರ್ಕ್ಸ್ ಎಕ್ಸ್ಟ್ರಾ ಬರ್ದಿರ್ಬೇಕು. ಅಂದ್ರೆ ಸಪೋಸ್ 35-40 ಮಾರ್ಕ್ಸ್ ನೀವು ಆನ್ಸರ್ ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ 21 to 25 ಮಾರ್ಕ್ಸ್ ಆರಾಮಾಗಿ ಬರುತ್ತೆ. ಸೊ ಆ ತರ ಪ್ಲಾನ್ ಮಾಡ್ಕೊಂಡು ನೀವು ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಾ ಹೋಗ್ಬೇಕು. ಸೊ ತುಂಬಾ ಜನ ಮಕ್ಳು ಹೇಳ್ತಾರೆ ಬಯಾಲಜಿ ಇಸ್ ವೆರಿ ಡಿಫಿಕಲ್ಟ್ ಅಂತ. ಡೆಫಿನೆಟ್ಲಿ ಬಯಾಲಜಿ ಇಸ್ ನಾಟ್ ಎ ಡಿಫಿಕಲ್ಟ್ ಸಬ್ಜೆಕ್ಟ್. ಸೊ ಬಿಕಾಸ್ ಅಟ್ ಟೈಮ್ ಆಫ್ ದ ಅಡ್ಮಿಷನ್, ಈಗ 10th ಮುಗಿದು ಇನ್ನೇನ್ PUC ಅಡ್ಮಿಷನ್ ಆಗ್ಬೇಕು ಎಲ್ಲಾ ಮಕ್ಳುಗಳು, 10 ಸ್ಟೂಡೆಂಟ್ಸ್ ಮಕ್ಳುಗಳು ಎಲ್ಲೋ ಒಂದ್ ಕಡೆ ಅವ್ರಿಗೆ ಫಿಯರ್ ಇರುತ್ತೆ, ಬಿ ತಗೊಂಡ್ಲಾ CS ತಗೊಂಡ್ಲಾ ಅಂತ. ಡೆಫಿನೆಟ್ಲಿ ಕಣ್ಣು ಮುಚ್ಕೊಂಡು ಆಲ್ಮೋಸ್ಟ್ ಮಕ್ಳುಗಳು ಬಯಾಲಜಿ ತಗೊಬಹುದು. ಯಾಕಂದ್ರೆ ನಿಮ್ಗೆ ಒಂದು ಬೆನಿಫಿಟ್ ಏನಂದ್ರೆ ಬಯಾಲಜಿ ನೀವು ತಗೊಳೋದ್ರಿಂದ ನಿಮ್ಗೆ 2 ವೇ ಇರುತ್ತೆ. ಐದರ್ ಯು ಕ್ಯಾನ್ ಎಂಟರ್ ಇನ್ ಟು ದ ಇಂಜಿನಿಯರಿಂಗ್ ಆರ್ ಯು ಕ್ಯಾನ್ ಆಲ್ಸೋ ಎಂಟರ್ ಇನ್ ಟು ದ ಮೆಡಿಕಲ್ ಫೀಲ್ಡ್. ಓಕೆ, ಬಟ್ CS ತಗೊಂಡ್ರೆ ಏನಂದ್ರೆ ಸೊ ನೀವು ನಿಮ್ಮ ಮೈಂಡ್ ಸೆಟ್ ಅನ್ನ ಇಲ್ಲ ನಾನು ಇಂಜಿನಿಯರಿಂಗ್ ಮಾಡಬೇಕು, ಇಂಜಿನಿಯರಿಂಗ್ ಅಲ್ಲಿ ಏನಾದ್ರು ಒಂದು ಗೋಲ್ ನ ಅಚೀವ್ ಮಾಡಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ದ CS. ಬಟ್ ನಿಮ್ಗೆ ಏನು ಗೊತ್ತೇ ಇಲ್ಲ, ನಾನು ಯಾವ ಕಡೆ ಹೋಗಬೇಕು ಅನ್ನೋ ನಾಲೆಡ್ಜ್ ಇಲ್ಲ ಅಂತ ಅಂದ್ರೆ ಸೊ ಆರಾಮಾಗಿ ನೀವು ಬಯೋ ತಗೋಬಹುದು. ಯಾಕಂದ್ರೆ ಬಯೋ ತಗೋಬೇಕು ಅಂದ್ರೆ ನಿಮ್ಗೆ ಇರೋದು 2 ಫಿಯರ್. ಒಂದು ಡಯಾಗ್ರಾಮ್ ಬರಿಬೇಕಲ್ಲಪ್ಪ ತುಂಬಾ ಅಂತ. ಡೆಫಿನೆಟ್ಲಿ ಡಯಾಗ್ರಾಮ್ ಏನು ಅಷ್ಟೊಂದು ಕಷ್ಟ ಇಲ್ಲ ಮಕ್ಳ. ಸೊ ಡಯಾಗ್ರಾಮ್ ಆರಾಮಾಗಿ ಬರಿಬಹುದು. ಮತ್ತೆ ಕೆಲವೊಂದಷ್ಟು ಸ್ಟ್ಯಾಂಡರ್ಡ್ ಟರ್ಮ್ಸ್ ಇರುತ್ತೆ. ಸೊ ಸ್ಟ್ಯಾಂಡರ್ಡ್ ಟರ್ಮ್ಸ್ ಏನು ಮಾಡಕ್ಕಾಗಲ್ಲ, ಚೆನ್ನಾಗಿ ಒಂಚೂರು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಆರಾಮಾಗಿ ನಿಮಗೆ ತಲೆಗೆ ಕುತ್ಕೊಂಡ್ಬಿಡುತ್ತೆ ಅದು. ಸೊ ಡೆಫಿನೆಟ್ಲಿ ಅಂತ ಏನ್ ಡಿಫಿಕಲ್ಟ್ ಸ್ಟ್ಯಾಂಡರ್ಡ್ ಟರ್ಮ್ಸ್ ಗಳೇನಿರಲ್ಲ, ಸೊ ವೆರಿ ಈಸಿ ಟರ್ಮ್ಸ್ ಇರುತ್ತೆ. ಅಂಡ್ ಇನ್ನೊಂದೇನಂದ್ರೆ ನಾವು ಬಯಾಲಜಿನಲ್ಲಿ ಇಂಥದೇ ಕ್ವಶನ್ಸ್ ಏನ್ ಬರುತ್ತೆ ಎಕ್ಸಾಮ್ಸ್ಗೆ ಅಂತ ಹೇಳಿರ್ತೀವೋ, ಫಾರ್ ಎಕ್ಸಾಂಪಲ್ ಒಂದು 3-4 ಕ್ವಶನ್ಸ್ ನಾವು ನಿಮ್ಗೆ ಹೇಳಿರ್ತೀವಿ ಅಂದ್ರೆ ಆ 3-4 ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಇನ್ ಯುವರ್ ಎಕ್ಸಾಮ್. ಸೊ ಅದರಿಂದ ಫಿಯರ್ ಬೇಡ, ಆರಾಮಾಗಿ ನೀವು ಬಯಾಲಜಿನ ಕಾಂಬಿನೇಷನ್ ಅನ್ನ ತಗೋಬಹುದು. PCM ಇಸ್ ಕಾಮನ್ ಇನ್ ಬೋತ್ ಇಂಜಿನಿಯರಿಂಗ್ ಆದ್ರೂ ಆಗ್ಲಿ ಮೆಡಿಕಲ್ ಆದ್ರೂ ಆಗ್ಲಿ. ಬಟ್ B ಮತ್ತೆ CS ಅಂತ ಬಂದಾಗ ಆರಾಮಾಗಿ ನೀವು ಬಯಾಲಜಿನ ಆಪ್ ಮಾಡ್ಕೋಬಹುದು. ಸೊ ಎಲ್ಲಾ ತರ ಕಂಟೆಂಟ್ಸ್ಗಳು, ಎಲ್ಲಾ ತರ ಕಾನ್ಸೆಪ್ಟ್ಸ್ಗಳು ಇವಾಗಂತೂ ತುಂಬಾ ಈಸಿ ಇದೆ. ಅಂಡ್ ಮೊದ್ಲಿನ ತರ ನಾವೆಲ್ಲ ಓದಬೇಕಾದ್ರೆ ಡೆಫಿನೆಟ್ಲಿ ನಮ್ಗೆ ಹೇಳ್ತಾನೆ ಇರಲಿಲ್ಲ. ನಮ್ಗೆ ಹಿಂಗೆಲ್ಲ ಮಾಡ್ಬಿಟ್ಟಿದ್ರೆ ಮೇ ಬಿ ಡೆಫಿನೆಟ್ಲಿ ವಿ ಆರ್ ಆಲ್ಸೋ ಗೋಯಿಂಗ್ ಟು ಗೆಟ್ ಅ ವೆರಿ ಗುಡ್ ಮಾರ್ಕ್ಸ್. ಓಕೆ, ಬಟ್ ಈಗಿನ ಮಕ್ಳುಗಳಿಗೆ ಸೊ ಇಲ್ಲಿವರೆಗೂ ನಾವ್ ಇಟ್ಟಿರ್ತೇವೆ, ನಿಮ್ದು ಕೆಲಸ ಇಷ್ಟೇ, ನಾವ್ ಏನ್ ಹೇಳಿರ್ತೀವೋ, ನಾವೇನ್ ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡಿರ್ತೀವೋ ಅದನ್ನ ಮಾತ್ರ ನೀವು ನೀಟಾಗಿ ಪ್ರಿಪೇರ್ ಆದ್ರೆ. ಬಟ್ ಆದಷ್ಟು ಆವರೇಜ್ ಸ್ಕೋರ್ ಮಾಡುವಂತ ಮಕ್ಳುಗಳು ಬರೀ ಬುಕ್ ಇಟ್ಕೊಂಡು ಬರೀ ಪಠನ ಮಾಡಕ್ ಹೋಗ್ಬೇಡಿ, ಅಂದ್ರೆ ಓದ್ಕೊಂಡು ಕುತ್ಕೋಬೇಡಿ. ಅದನ್ನ ಚೂರ್ ಬರೆದು ಪ್ರಾಕ್ಟೀಸ್ ಮಾಡಿ ಅಟ್ಲೀಸ್ಟ್. ಯಾಕೆಂದ್ರೆ
ನಮ್ಮ ಹಿಂದೆ ತುಂಬಾ ಹಿರಿಯರು ಹೇಳೋರು 10 ಸಲ ಓದಕ್ಕಿಂತ ಒಂದ್ಸಲಿ ಬರೆದ್ರೆ ತುಂಬಾ ಮೈಂಡಲ್ಲಿ ಕೂತ್ಕೊಳುತ್ತೆ ಎಲ್ಲ ಅಂತ. ಸೊ ಅದೇ ತರ ನೀವು 10 ಸಲ ಕೂತ್ಕೊಂಡು ಸುಮ್ಮನೆ ಬುಕ್ನ ಹಿಂಗ್ ನೋಡ್ಕೊಂಡು ಕೂತ್ಕೊಳೋದ್ಕಿಂತ ಅಟ್ಲೀಸ್ಟ್ ಒಂದು ಸಲ ನೀವೇನು ಓದಿರ್ತೀರಾ, ನೀವೇನು ಅಬ್ಸರ್ವ್ ಮಾಡಿರ್ತೀರಾ, ನೀವೇನ್ ಪಾಯಿಂಟ್ಸ್ಗಳನ್ನ ಅನಲೈಸ್ ಮಾಡಿರ್ತೀರಾ, ಪ್ಲೀಸ್ ರೈಟ್ ಅಟ್ಲೀಸ್ಟ್ ಒನ್ಸ್. ಓಕೆ, ನಿಮ್ಗೆ ಆ ಒಂದ್ಸಲಿ ಬರ್ದಾಗ ನಿಮ್ಗೆ ಏನಾಗತ್ತೆ, ಆ ವರ್ಡ್ಸ್ಗಳು ಏನು, ಆ ಸ್ಟ್ಯಾಂಡರ್ಡ್ ಟರ್ಮ್ಸ್ಗಳೇನು, ಜೊತೆಗೆ ಮೇನ್ ಆಗಿ ನಮ್ಮ ಬಯೋನಲ್ಲಿ ತುಂಬಾ ಮಾರ್ಕ್ಸ್ ಹೋಗೋದೇ ಮಕ್ಳುಗಳಿಗೆ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ಸ್ಗಳು, ಈ ಸೈಂಟಿಫಿಕ್ ನೇಮ್ಸ್ ಬರೀಬೇಕಾದ್ರೆ ಇವೆಲ್ಲನೂ ಕೂಡ. ಸೊ ಅಂತವನ್ನೆಲ್ಲ ನೀವು ಒಂದ್ಸಲಿ ಪ್ರಾಕ್ಟೀಸ್ ಆಗುತ್ತೆ, ಒಂದ್ಸಲಿ ಅಲ್ಲ 2-3 ಸಲ ಬರೀರಿ, ನೋ ಇಶ್ಯೂಸ್ ಫಾರ್ ದಟ್. ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ರೈಟ್ ಅಂಡ್ ಪ್ರಾಕ್ಟೀಸ್ ದ ಕಂಪ್ಲೀಟ್ ಕಾನ್ಸೆಪ್ಟ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಸೊ ಲಾಸ್ಟ್ ಫ್ಯೂ ಸೆಷನ್ಸ್ಗಳು ನಾವು ದ ಫಸ್ಟ್ ಅಂಡ್ ಸೆಕೆಂಡ್ ಸೆಷನ್ಸ್ಗಳಲ್ಲಿ ಒಂದಷ್ಟು ಕಾನ್ಸೆಪ್ಟ್ಸ್ಗಳ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಆ ಎಲ್ಲಾ ಕಾನ್ಸೆಪ್ಟ್ಸ್ಗಳು ನಿಮ್ಗೆ ನಮ್ಮ ಒಂದು ಲಿಂಕ್ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ಅದನ್ನ ನೀವು ಚೆಕ್ಔಟ್ ಮಾಡಿ, ಪ್ಲೀಸ್ ಚೆಕ್ ಇಟ್ ಔಟ್ ಆಲ್ ದ ವಿಡಿಯೋಸ್. ಓಕೆ, ಸೊ ನಾವೇನ್ ಲಿಂಕ್ ಕೊಟ್ಟಿರ್ತೀವಿ, ಸೊ ಆ ಲಿಂಕ್ಗಳಲ್ಲಿ ಓಪನ್ ಮಾಡಿದ್ರೆ ನಿಮ್ಗೆ ಪ್ರತಿಯೊಂದು ಕಾನ್ಸೆಪ್ಟ್ಸ್ ಗಳ ಬಗ್ಗೆ, ಮತ್ತೆ ಜೊತೆಗೆ ಅಲ್ಲಿ ಏನು ನಾವು PPT ನಲ್ಲಿ ಏನು ನಿಮ್ಗೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಸೊ ಈ ಎಲ್ಲಾ ಕಾನ್ಸೆಪ್ಟ್ಸ್ ಗಳು ಕಂಪ್ಲೀಟ್ NCERT ಪಾಯಿಂಟ್ಸ್. ಓಕೆ, ನೆವರ್ ಐ ಆಡೆಡ್ ಎನಿ ಅದರ್ ಪಾಯಿಂಟ್ ಫ್ರಮ್ ದ ಔಟ್ಸೈಡ್ ಆಫ್ ದ ಬುಕ್ಸ್, ಕಂಪ್ಲೀಟ್ NCERT ಪಾಯಿಂಟ್ಸ್ ಗಳನ್ನೇ. ಅಂಡ್ ಆಲ್ಸೋ ಸೊ ಹೇಳಬೇಕಾದ್ರೂ ನಾನು ಸೊ ಯಾವ ಕ್ವಶನ್ ನ ಫ್ರೇಮ್ ಮಾಡಿರ್ತಾರೆ, ಯಾವ ತರ ಕೊಟ್ಟಿರ್ತಾರೆ ಅಂತಾನು ನಾನು ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ನೀವು ಅದನ್ನ ನೀಟಾಗಿ ಫೋಕಸ್ ಮಾಡ್ಕೊಳ್ಳಿ, ಅದನ್ನ ನೀಟಾಗಿ ಅನಲೈಸ್ ಮಾಡ್ತಾ ಹೋಗಿ. ದಟ್ ಇಸ್ ಮೋರ್ ದಾನ್ ಎನಫ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಲೆಟ್ಸ್ ಸಿ ಫಾರ್ ದ ನೆಕ್ಸ್ಟ್ ಸೆಷನ್. ಓಕೆ, ಸೊ ಲೆಟ್ಸ್ ಸಿ ಇವತ್ತಿನ ಒಂದು ಸೆಷನ್ ಅಂತ ಬಂದ್ರೆ, ಇವತ್ತು ನಾವು ಮಾತಾಡಕ್ ಹೊರಟಿರೋದೆ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಕ್ಚುಲಿ. ಸೊ ಈ ಕಾನ್ಸೆಪ್ಟ್ಸ್ ಬಂದು ಬರೀ ನಾವು ಓದಿ ತಲೆಯಲ್ಲಿ ಇಟ್ಕೊಂಡ್ರೆ ಸಾಲದು, ಅದನ್ನ ನಾವು ನಮ್ಮ ಪ್ರತಿನಿತ್ಯ ಜೀವನದಲ್ಲೂ ಕೂಡ ಅಳವಡಿಸ್ಕೋಬೇಕಾಗತ್ತೆ. ದಟ್ ಈಸ್ ವಾಟ್ ರಿಗಾರ್ಡಿಂಗ್ ವಾಟರ್. ಸಿ, ಯಾರಿಗೆಲ್ಲ ನೀರಂದ್ರೆ ಇಷ್ಟ ಇಲ್ಲ, ನೀರ್ ಇಲ್ದೇನೆ ಜೀವನನೇ ಇಲ್ಲ. ಒಬ್ಬ ಮನುಷ್ಯ ಒಂದು ಪಕ್ಷ 3 ಹೊತ್ತು ಊಟ ಬಿಟ್ರು, ಓಕೆ, ಸೊ ನೀರಿಲ್ಲ ಅಂತಂದ್ರೆ, ನೀರು ಹೋಗ್ಲಿಲ್ಲ ಒಳಗಡೆ ಅಂತ ಅಂದ್ರೆ, ಸೊ ಲಾಟ್ ಆಫ್ ಬಾಡಿ ಎಫೆಕ್ಟ್ಸ್ ಆಗ್ಬಿಡತ್ತೆ. ಓಕೆ, ಒಂದು ಬದುಕೋದಿಕ್ಕೆ ಕಷ್ಟ ಆಗತ್ತೆ ನೀರಿಲ್ಲ ಅಂದ್ರೆ, ಇನ್ನೊಂದು ನಮ್ಮ ಕಂಪ್ಲೀಟ್ ಡ್ರೈನೆಸ್ ಆಗ್ತಾ ಹೋಗುತ್ತೆ, ನಮ್ಮ ಬಾಡಿ ಡಿಹೈಡ್ರೇಷನ್ ಆಗತ್ತೆ, ಎಷ್ಟೊಂದೆಲ್ಲ ನಾವು ಆಗುವಂತ ಡಿಸ್ಅಡ್ವಾಂಟೇಜಸ್ ನ ಹೇಳ್ತೀವಲ್ವಾ. ಹಾಗಾದ್ರೆ ಪ್ರತಿ ಒಂದು ಪ್ಲೇಸ್ ಅಲ್ಲೂ, ಪ್ರತಿ ಒಂದು ಹಳ್ಳಿನಲ್ಲೂ, ಪ್ರತಿ ಒಂದು ಸಿಟಿನಲ್ಲೂ, ಪ್ರತಿ ಒಂದು ಮೂಲೆಯಲ್ಲೂ ಕೂಡ ನೀರು ಅಷ್ಟೇ ಇಂಪಾರ್ಟೆಂಟ್. ಬೆಳಗ್ಗೆ ಎದ್ದ ತಕ್ಷಣ ಮಲಗೋವರೆಗೂ ಕೂಡ ನಾವು ನೀರ್ನ ಮುಟ್ದೆ ಕುಡಿದೇನೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೋಪ್ ಸೊ ಎವ್ರಿಬಡಿ ಅಗ್ರಿ ದಿಸ್ ಸ್ಟೇಟ್ಮೆಂಟ್, ಹೌದಾ? ಸೊ ನೀವು ಅಷ್ಟೇ, ನೀವು ಕೂತ್ಕೊಂಡಿರ್ಬೇಕಾದ್ರೂ ಒಂದು ಬಾಟ್ಲಲ್ಲಿ ನೀರು ಇಟ್ಕೊಂಡಿರ್ತೀರಾ, ಪಾಠ ಮಾಡ್ತಿರ್ಬೇಕಾದ್ರೂ ನೀರ್ನ ಕುಡಿತಾ ಇರ್ತೀರಾ, ಊಟ ಆದ್ಮೇಲೂ ನೀರ್ ಬೇಕು ಅಲ್ವಾ? ಸೊ ಎಲ್ಲಾ ಟೈಮಲ್ಲೂ ನಮಗೆ ನೀರ್ ಬೇಕು. ಆದ್ರೆ ನಾವಿಲ್ಲಿ ನೀರಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ನಿಜ, ಡೆಫಿನೆಟ್ಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ವಾಟರ್ ಓನ್ಲಿ. ಓಕೆ, ಆದ್ರೆ ನಾವು ಮಾತಾಡಕ್ ಹೊರಟಿರೋದು ವೇಸ್ಟ್ ವಾಟರ್ ಬಗ್ಗೆ. ಓಕೆ, ಸೊ ಯಾಕೆಂದ್ರೆ ಈ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಅಂತ ಇವಾಗ ಆಲ್ಮೋಸ್ಟ್ ಎಲ್ಲಾ ಕಡೆ ನೀವು ನೋಡಿರ್ತೀರಾ ಮಕ್ಕಳ, ಪ್ರತಿ ಒಂದು ಪ್ಲೇಸ್ಗಳಲ್ಲೂ ಇರುತ್ತೆ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಅಂತ. ಅದರಲ್ಲೂ ನಮ್ಮ ಬೆಂಗಳೂರಲ್ಲಂತೂ ನೀವು ತುಂಬಾ ಕಡೆ ನೋಡ್ಬೋದು ವೇಸ್ಟ್ ವಾಟರ್ನ ಎಲ್ಲೋ ಆಚೆ ಹೋಗಕ್ಕೆ ಬಿಡದೆ ಅದನ್ನ ಒಂದು ಕಡೆ ಶೇಖರಣೆ ಮಾಡಿ ಅದ್ ವಾಟರ್ನ ದೇ ಆರ್ ಗೋಯಿಂಗ್ ಟು ಗಿವ್ ದ ಟ್ರೀಟ್ಮೆಂಟ್, ಅದಕ್ಕೊಂದು ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಆ ನೀರು ಮತ್ತೆ ಕುಡಿಯೋ ನೀರಿನ ತರ ಮಾಡುವಂತ ಒಂದು ಕಂಪ್ಲೀಟ್ ಪ್ರಾಸೆಸ್ ಅಂತ ಹೇಳ್ಬೋದು. ಓಕೆ, ಸೊ ಫಸ್ಟ್ ಆ ನೀರ್ನ ನೋಡಿದಾಗ ನಮ್ಗೆ ಸ್ಮೆಲ್ ಬರುತ್ತೆ, ಏನ್ ಕಲರ್ ಹಿಂಗಿದೆ ಅಂತ ಅನ್ಸುತ್ತೆ. ಓಕೆ, ಎರಡನೇದು ಅದ್ರ ಹತ್ರ ಹೋಗಕ್ಕೂ ನಾವು ಹಿಂಜರಿತೀವಿ. ಓಕೆ, ಸೊ ಮೂರನೇದು ಒಂದಷ್ಟು ಗಲೀಜ್ ಇರುತ್ತೆ ಅದ್ರೊಳಗಡೆ. ಸೊ ಅವೆಲ್ಲಾ ನೋಡಿದಾಗ ಥೂ ಅಂತ ಅಂತೀವಿ. ಆದ್ರೆ ಆ ನೀರ್ ಬೇರೆ ಯಾರೋ ಯೂಸ್ ಮಾಡಿರೋ ನೀರಲ್ಲ, ನಾವೇ ಯೂಸ್ ಮಾಡಿರುವಂತ ನೀರೇ ಅಲ್ಲಿ ಹೋಗ್ತಾ ಇರುವಂತ ನೀರು. ಓಕೆ, ಸೊ ಆ ನೀರನ್ನ ಆಚೆ ಬಿಡದೇನೆ ಅದನ್ನ ಇಷ್ಟು ml ಅಂತ ಕಂಪ್ಲೀಟ್ ಆಗಿ ಸ್ಟೋರ್ ಮಾಡಿಕೊಂಡು ಅದಕ್ಕೆ ಯಾವ್ಯಾವ ತರ ಟ್ರೀಟ್ಮೆಂಟ್ ಕೊಟ್ರೆ ಅದ್ರ ಒಳಗಡೆ ಇರುವಂತ ಗಲೀಜ್ ಇರ್ಬೋದು, ಹ್ಯೂಜ್ ಪಾರ್ಟಿಕಲ್ಸ್ ಅಂತೀವಿ, ಜೊತೆಗೆ ವೆರಿ ಸ್ಮಾಲ್ ಪಾರ್ಟಿಕಲ್ಸ್ ಇರುತ್ತೆ,
ಅಂಡ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಆ ಕಲರ್ ಇದೆಯಲ್ಲ, ಆ ಕಲರ್ನೇ ಚೇಂಜ್ ಮಾಡಿಬಿಡ್ತಾರೆ. ಆಕ್ಚುಲಿ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಸೊ ಒಂದು ಮೇಕಪ್ ಮಾಡಿದ್ರೆ ಒಂದು ಕಂಪ್ಲೀಟ್ ಫೀಮೇಲ್ಗೆ ಸೊ ಬ್ಲ್ಯಾಕ್ ಇದ್ದಂತ ಕಲರು ಹೆಂಗೆ ವೈಟ್ ಆಗ್ಬಿಡ್ತಾರೋ, ಫಸ್ಟ್ ಆಫ್ ಆಲ್ ನಾವು ನೀರಿಗೆ ಯಾವುದೇ ತರದ್ದು ಕಲರ್ ಅನ್ನ ಮೆನ್ಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಾಟರ್ ಇಸ್ ಕಲರ್ಲೆಸ್, ಆಬ್ವಿಯಸ್ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ. ಸೊ ಆದ್ರೆ ಇಲ್ಲಿ ನಾವು ಆ ವೇಸ್ಟ್ ವಾಟರ್ ನೋಡಿದಾಗ ನಮ್ಗೊಂದು ಕಲರ್ ಕಾಣುತ್ತೆ. ಆ ಕಲರ್ನ ವಿ ಆರ್ ಗೋಯಿಂಗ್ ಟು ಟರ್ನ್ ಅಪ್ ಇನ್ ಟು ದ ಡ್ರಿಂಕಿಂಗ್ ವಾಟರ್. ಬಟ್ ಇದಕ್ಕೊಂದು ಇನ್ನೊಂದು ಪಾಯಿಂಟ್ ಏನಂದ್ರೆ, ನಮ್ಮಲ್ಲಿ ತುಂಬಾ ರಿಸರ್ಚ್ ನಡೆಯುತ್ತೆ. ಮೇ ಬಿ ನೀವು ಓದ್ತಾ ಇರ್ತೀರಾ ಪ್ರತಿದಿನ ಪೇಪರ್ಸ್ಗಳಲ್ಲಿ, ಇವತ್ತು ಅದ್ರ ಮೇಲೆ ರಿಸರ್ಚ್ ಮಾಡಿದ್ವಿ, ಇದ್ರ ಮೇಲೆ ರಿಸರ್ಚ್ ಮಾಡಿದ್ರು, ಸೊ ಇದ್ರ ಬಗ್ಗೆ ಕಂಡಿಡಿದ್ರು, ಅದ್ರ ಬಗ್ಗೆ ಕಂಡಿಡಿದ್ರು ಅಂತ. ಬಟ್ ತುಂಬಾ ಜನ ಸೈಂಟಿಸ್ಟ್ಗಳು ಸ್ಟಿಲ್ ದೇ ಆರ್ ಅದಕ್ಕೆ ಒದ್ದಾಡ್ತಿದ್ದಾರೆ ಅಂಡ್ ಅದ್ರ ಬಗ್ಗೆ ಫೈಂಡ್ ಔಟ್ ಮಾಡ್ತಾನೆ ಇದ್ದಾರೆ. ಅದ್ರ ಬಗ್ಗೆ ಯಾವ್ದನ್ನ ಆಡ್ ಮಾಡಿದ್ರೆ ಸೊ ದಿಸ್ ಒನ್ ಆಲ್ಸೋ ಮೇಕ್ ದೆಮ್ ಇನ್ ಟು ಡ್ರಿಂಕಿಂಗ್ ವಾಟರ್. ಯಾಕೆಂದ್ರೆ ಈ ವೇಸ್ಟ್ ವಾಟರ್ನ ಟ್ರೀಟ್ ಮಾಡಿ ಮತ್ತೆ ಅದನ್ನ ಎಲ್ಲೂ ಬೇರೆ ಕಡೆ ಎಲ್ಲೂ ಆಚೆ ಕಳಿಸೋದಿಲ್ಲ. ಇನ್ಸ್ಟೆಡ್ ಆಫ್ ದಟ್ ನೀವು ನೋಡಿರ್ಬೋದು, ಈ ಲಾಲ್ ಬಾಗ್ ಅಲ್ಲಿ ವಾಟರ್ ಯೂಸ್ ಮಾಡ್ತಿರ್ತಾರೆ ಅಂಡ್ ಸೊ ಸಮ್ವೇರ್ ಆಲ್ಮೋಸ್ಟ್ ಆಲ್ ಲಾಲ್ ಬಾಗ್ ಗಾರ್ಡನ್ಸ್ ಗಳಲ್ಲಿ, ರೆಸ್ಟ್ ರೂಮ್ಸ್ ಗಳಲ್ಲಿ ಯೂಸ್ ಮಾಡೋಂಥ ವಾಟರ್ ಇರ್ಬೋದು. ಅಂಡ್ ಇವಾಗಂತ ವೆರಿ ಕಾಮನ್ ಅಂದ್ರೆ ಈ ಅಪಾರ್ಟ್ಮೆಂಟ್ಗಳಲ್ಲಿ ಏನ್ ಮಾಡ್ತಾರೆ, ಬಿಕಾಸ್ ಒಂದು ಅಪಾರ್ಟ್ಮೆಂಟ್ ತಗೊಂಡ್ರೆ ಯು ಆರ್ ನಾಟ್ ಅಬ್ಸರ್ವಿಂಗ್ ಓನ್ಲಿ 10 ಹೋಮ್ ಆರ್ 20 ಆರ್ 30, ಸೊ ಆಲ್ಮೋಸ್ಟ್ ಬ್ಲಾಕ್ಗಳಿರುತ್ತೆ. ಒಂದು ಬಿಲ್ಡಿಂಗ್ ನ ನೀವು ಕತ್ತೆತ್ತಿಂಗ್ ನೋಡಿದ್ರೆ ಒಂದು ಕಂಪ್ಲೀಟ್ ಬಿಲ್ಡಿಂಗ್ ಅಲ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಮಿನಿಮಮ್ 100 ಹೌಸ್ ಅಂತೂ ಇದ್ದೇ ಇರುತ್ತೆ. ಅಂತದ್ರಲ್ಲಿ ABCD E ಬ್ಲಾಕ್ ಅಂತೆಲ್ಲ ಹೋದ್ರೆ ಒಂದು 500-600 ಮನೆ ಇದಾವೆ ಅಂದ್ರೆ ಓಕೆ, ಅಷ್ಟು ಯೂಸ್ ಮಾಡಿದಂತ ನೀರನ್ನ ಅವ್ರು ಏನೇನು ಯೂಸ್ ಮಾಡ್ತಾರೆ, ಸೊ ವಾಷಿಂಗಿಗೆ ಅಥವಾ ಇನ್ನೊಂದಕ್ಕೆ ಪ್ರತಿಯೊಂದಕ್ಕೂ ಏನ್ ಯೂಸ್ ಮಾಡ್ತಾರೆ, ವಾಟರ್ ಏನ್ ಆಚೆ ಹೋಗುತ್ತೆ ಅದನ್ನ ಮತ್ತೆ ಟ್ರೀಟ್ಮೆಂಟ್ ಮಾಡಿ ಅದನ್ನ ಅದೇ ಬೇರೆ ಬೇರೆ ಯೂಸ್, ಎಕ್ಸೆಪ್ಟ್ ಡ್ರಿಂಕಿಂಗ್ ವಾಟರ್ ನ ಬಿಟ್ಟು ಬೇರೆ ಬೇರೆ ಯೂಸಸ್ ಗಳಿಗೆ ಆ ನೀರ್ಗಳನ್ನ ಯೂಸ್ ಮಾಡ್ತಾ ಹೋಗ್ತಾರೆ ಇವತ್ತು. ಯಾಕೆಂದ್ರೆ ಸೊ ದಟ್ ಮಚ್ ನಾಟ್ ವೆರಿ ಈಸಿ ಟು ಗೆಟ್ ದ ವಾಟರ್. ಇವತ್ತು ನೀವು ಕೆಲವೊಂದು ಹಳ್ಳಿಗಳಿಗೆ ಹೋಗ್ಬಿಟ್ರೆ ಪಾಪ 10 ಮೈಲಿ 15 ಮೈಲಿ ಹೋಗಿ ನೀರ್ಗಳನ್ನ ಇಟ್ಕೊಂಡ್ ಬರ್ತಾರೆ. ಒಂದು ದೊಡ್ಡ ಬಾವಿ ಒಳಗಡೆ ಸೊ 10-15 ಜನ ಇಳಿದು ಅಲ್ಲಿ ಎಲ್ಲೋ ಕೆಳಗಡೆ ಇರುತ್ತೆ, ಆ ನೀರ್ನ ಎತ್ಕೊಂಡು ಆ 1-2 ಬಿಂದಿಗೆನ ತಗೊಂಡೋಗಿ ದಟ್ ಒನ್ ದೇ ಆರ್ ಗೋಯಿಂಗ್ ಟು ಯೂಸ್ 15 days. ಓಕೆ, 10 to 15 days ಆ ನೀರ್ನ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಅಷ್ಟು ಕಷ್ಟ, ಅಷ್ಟು ಅಭಾವ ಇರುವಂತ ನೀರಿಂದು ಇರುವಂತ ಒಂದು ಏನು ಪ್ರಾಸೆಸ್ಗಳಿದೆ. ಅದರಿಂದ ಸೊ ಇದನ್ನ ನಾವು ಆಚೆ ಬಿಡದಾನೆ ಇದನ್ನೇ ಜಸ್ಟ್ ವಿಲ್ ಮೇಕ್ ದೆಮ್ ಇನ್ ಟು ಟ್ರೀಟ್, ಆ ವಾಟರ್ನ ಕಂಪ್ಲೀಟ್ ಆಗಿ ಟ್ರೀಟ್ ಮಾಡಿ ಸೊ ಎಕ್ಸೆಪ್ಟ್ ಡ್ರಿಂಕಿಂಗ್ ವಾಟರ್ ಬಿಟ್ಟು ಮಿಕ್ಕಿದೆಲ್ಲ ಪರ್ಪಸ್ಗೆ ಯೂಸ್ ಮಾಡೋದಕ್ಕೆ ಒಂದು ಪ್ರಾಸೆಸ್ ನ ಮಾಡ್ತಾ ಹೋದ್ರು. ಸೊ ದಟ್ ಇಸ್ ವಾಟ್ ಇವತ್ತಿನ ರಿಸರ್ಚ್ ಅಲ್ಲಿ ಇಲ್ಲಿವರೆಗೂ. ಸೊ ಈ ನೀರು ಆಫ್ಟರ್ ದ ಟ್ರೀಟ್ಮೆಂಟ್ ಆದ್ಮೇಲೆ ಈ ನೀರು ನಿಮಗೆ ಕಾಣೋದು ಡ್ರಿಂಕಿಂಗ್ ವಾಟರ್ ತರಾನೆ, ಬಟ್ ನೋ ಒನ್ ಶುಡ್ ಡ್ರಿಂಕ್ ದ ವಾಟರ್. ಯಾಕೆಂದ್ರೆ ವಿ ಆಲ್ರೆಡಿ ನೋ ದಟ್ ವಾಟ್ ಟೈಪ್ ಆಫ್ ದ ವಾಟರ್ ಇಟ್ ಈಸ್, ವೇರ್ ಇಟ್ ಕಮ್ಸ್ ಫ್ರಮ್ ಅಂಡ್ ವೇರ್ ದೇ ಟೇಕನ್ ದಟ್ ಫಾರ್ ದ ಟ್ರೀಟ್ಮೆಂಟ್ ಅಂತ ನಮ್ಗೆಲ್ಲ ಕಂಪ್ಲೀಟ್ ಆಗಿ ಗೊತ್ತಿರೋದ್ರಿಂದ ಸೊ ಯಾರು ಕೂಡ ಆ ನೀರನ್ನ ದೇ ಆರ್ ನಾಟ್ ಗೋಯಿಂಗ್ ಟು ಯೂಸ್ ಫಾರ್ ದ ಡ್ರಿಂಕಿಂಗ್ ವಾಟರ್. ಲೆಟ್ಸ್ ಸಿ today's class, what is that wastewater treatment? So how many types of the treatment in wastewater and ಯಾವ್ಯಾವೆಲ್ಲ ಟ್ರೀಟ್ಮೆಂಟ್ ಇದೆ, ಎಷ್ಟು ತರ ಟ್ರೀಟ್ಮೆಂಟ್ ಮಾಡ್ತಾರೆ. ಓಕೆ, ಇಫ್ ಇಟ್ ಇಸ್ 1 or 2 or 3 or 4. ಓಕೆ, ಬಟ್ ಪರ್ಟಿಕ್ಯುಲರ್ಲಿ ನಮಗೆ NCERT ನಲ್ಲಿ ಕೊಟ್ಟಿರೋದು 2 ಟ್ರೀಟ್ಮೆಂಟ್. ಒಂದು ನಾವು ಪ್ರೈಮರಿ ಅಂತ ಹೇಳ್ತೀವಿ, ಸೆಕೆಂಡರಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಬಟ್ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ಗಳನ್ನ ನೋಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಮಿನಿಮಮ್ 3 ಟ್ರೀಟ್ಮೆಂಟ್ಸ್ ಇದೆ, ಪ್ರೈಮರಿ, ಸೆಕೆಂಡರಿ ಆಸ್ ವೆಲ್ ಆಸ್ ದ ಟರ್ಷರಿ ಟ್ರೀಟ್ಮೆಂಟ್ ಅಂತ. ಸೊ ಸೆಕೆಂಡರಿ ಟ್ರೀಟ್ಮೆಂಟ್ ಆಗೋಷ್ಟೊತ್ತಿಗೆ ನೀರು ಆಲ್ರೆಡಿ ಸ್ವಲ್ಪ ಕ್ಲೀನ್ ಆಗಿರುತ್ತೆ. ಬಟ್ ಒನ್ಸ್ ಕಂಪ್ಲೀಟ್ ದ ಟರ್ಷರಿ, ದ ಕಂಪ್ಲೀಟ್ ವಾಟರ್ ಇಟ್ಸ್ ಲುಕ್ಸ್ ಲೈಕ್ ಅ ಡ್ರಿಂಕಿಂಗ್ ವಾಟರ್ ತರ ಇರುತ್ತೆ. ಓಕೆ, ಎಸ್, ಕಮ್ ಟು ದ ಪಾಯಿಂಟ್, ಅರ್ಥ ಮಾಡ್ಕೊಳ್ಳೋಣ. ಸೊ ಏನೇನಿದೆ ಅಂತ ನೋಡೋಣ. ಅಂಡ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಎಕ್ಸಾಮ್. 5 ಮಾರ್ಕ್ಸ್ಗೆ ತುಂಬಾ ಸರಿ ರಿಪೀಟ್ ಆಗಿರುವಂತ ಕ್ವಶನ್, ಬಟ್ ಆಲ್ರೆಡಿ ನಮಗೆ ಗೊತ್ತು ಇದರಲ್ಲಿ 5 ಮಾರ್ಕ್ಸ್ ಅನ್ನೋದು ಇಲ್ವೇ ಇಲ್ಲ. ಆ 5 ಮಾರ್ಕ್ಸ್ ಯಾವ್ದ್ರಲ್ಲಿ ಕೇಳಿರ್ತಾರೆ ಅಂದ್ರೆ ನಿಮ್ಮ ಪ್ರಿಪರೇಟರಿನಲ್ಲೋ, ನಿಮ್ಮ ದಟ್ ಈಸ್ ಮಿಡ್ ಟರ್ಮ್ ಎಕ್ಸಾಮ್ಸ್ ಗಳಲ್ಲಿ ಕೇಳಿರ್ತಾರೆ. ಬಟ್ ಇಲ್ಲಿ ಬಂದಾಗ ವಿ ಡೋಂಟ್ ಗೆಟ್ ಎನಿ 5 ಮಾರ್ಕ್ಸ್ ಫ್ರಮ್ ದಿಸ್ ಕ್ವಶನ್. ಇನ್ಸ್ಟೆಡ್ ಆಫ್ ದಟ್ ವಿ ಆರ್ ಗೋಯಿಂಗ್ ಟು ಗೆಟ್ ಇನ್ ದಿಸ್ ಈ ಒಂದು ಕ್ವಶನ್ ಅನ್ನ 2 ಮಾರ್ಕ್ಸ್ 3 ಮಾರ್ಕ್ಸ್ ಗಳಿಗೆ ತುಂಬಾ ರಿಪೀಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಪ್ರೈಮರಿ ಟ್ರೀಟ್ಮೆಂಟ್ ಬಗ್ಗೆ ಸಪರೇಟ್ ಆಗಿ ಕೇಳೋದು, ಅಥವಾ ಎಕ್ಸ್ಪ್ಲೈನ್ ದ ಸೆಕೆಂಡರಿ ಟ್ರೀಟ್ಮೆಂಟ್ ಅಂತಾನೋ, ಅಥವಾ BOD ಅಂತಾನೋ, ಈ ತರ ಒಂದಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ನೋಡೋಣ ಒನ್ ಬೈ ಒನ್ ಏನೇನಿದೆ ಅಂತ ಹೇಳಿ. ಓಕೆ, ದ ಫಸ್ಟ್ ವಿ ನೀಡ್ ಟು ಅನಲೈಸ್ ಅಬೌಟ್ ದ ಮೈಕ್ರೋಬ್ಸ್ ಇನ್ ಸೀವೇಜ್ ಟ್ರೀಟ್ಮೆಂಟ್. ಓಕೆ, ಸೊ ದಿಸ್ ಇಸ್ ವಾಟ್ ದ ಕಂಪ್ಲೀಟ್ ಟ್ರೀಟ್ಮೆಂಟ್ ಬ್ಲಾಕ್ ಅಂತ ಹೇಳ್ಬೋದು. ಸೊ ಇವತ್ತು ಸ್ವಲ್ಪ ಟೆಕ್ನಾಲಜಿ ತುಂಬಾ ಮುಂದುವರಿತಾ ಇದೆ.
ಓಕೆ, ಟೆಕ್ನಾಲಜಿ ಮುಂದುವರೆದಂಗೆ ಹೊಸ ಇನ್ವೆನ್ಷನ್ಸ್ಗಳು ಬರ್ತಾ ಇದೆ, ಹೊಸ ಎಕ್ವಿಪ್ಮೆಂಟ್ಸ್ಗಳು ಬರ್ತಾ ಇದೆ. ಓಕೆ, ಬಟ್ ನಾವು ಬಿಕಾಸ್ ತುಂಬಾ ಬೆಂಗಳೂರಲ್ಲಿ ನಾವು ಏನಾದ್ರೂ ಒಂದು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಹೇಳ್ತೀವಿ, ಆಕ್ಚುಲಿ ವೇರ್ ದೇ ಆರ್ ಗೋಯಿಂಗ್ ಟು ಡೂ ದ ಟ್ರೀಟ್ಮೆಂಟ್ ಅಂಡ್ ಆಲ್, ಸೊ ದಟ್ ಒನ್ ವಿ ಕಾಲ್ ದಮ್ ಆಸ್ ಅನ್ STP, ಸ್ಮಾಲ್ ಎಸ್, ದಟ್ ಇಸ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಹೇಳಿ ನಾವು ಕರಿತೀವಿ. ಸೊ ಅಲ್ಲಿ ಎಸ್ಪೆಷಲಿ ನಾವು ಒಳಗಡೆ ಎಂಟ್ರಿ ಆದ್ರೆ, ಸೊ ತುಂಬಾ ಫೇಮಸ್ ನಮ್ಮ ಬೆಂಗಳೂರಲ್ಲಿ ಅಂದ್ರೆ ಯಲಹಂಕ ನಲ್ಲಿರುವಂತ ನ್ಯೂ ಟೌನ್ ಅಲ್ಲಿ ಇರುವಂತ ಸೊ ಒಂದು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಏನಿದೆ, ಸೊ ತುಂಬಾ ಜನ ವಿಸಿಟ್ ಮಾಡ್ತಾರೆ ಮಕ್ಕಳಲ್ಲಿ. ಮೇ ಬಿ ನಿಮ್ಮ ಕಾಲೇಜ್ಗಳಲ್ಲೂ ಈ ತರದ್ದು ಏನಾದ್ರೂ ಒಂದು ಇಂಡಸ್ಟ್ರಿಯಲ್ ವಿಸಿಟ್ಸ್ ಆ ತರ ಇದ್ರೆ, ಸೊ ಯು ಕ್ಯಾನ್ ಆಲ್ಸೋ ವಿಸಿಟ್ ಓವರ್ ದರ್. ಸೊ ಅಲ್ಲಿ ನಿಮ್ಗೆ ಡೀಟೈಲ್ ಆಗಿ ಹೇಳ್ತಾ ಹೋಗ್ತಾರೆ. ಸೊ ಪ್ರತಿ ಒಂದು ಟ್ರೀಟ್ಮೆಂಟ್ ಬ್ಲಾಕ್ ಗಳಿದೆ, ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ, ಸೆಡ್ಲಿಂಗ್ ಟ್ಯಾಂಕ್ ಅಂತ ಎಲ್ಲ ಹೇಳಿ. ಸೊ ಒಂದು ಲ್ಯಾಬ್ ಕೂಡ ಇದೆ. ಯಾಕೆಂದ್ರೆ ಸೊ ಪ್ರತಿದಿನ ಬರುವಂತ ನೀರನ್ನ ಫಸ್ಟ್ ಒಂದಿಷ್ಟು ಲೀಟರ್ ಅಂತ ಕಲೆಕ್ಟ್ ಮಾಡ್ಕೋತಾರೆ. ಓಕೆ, ಸೊ ಅದನ್ನ ಲ್ಯಾಬ್ ಗಳಿಗೆ ಪರೀಕ್ಷೆಗೆ ಅಂತ ಕೊಡ್ತಾರೆ. ದೇ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದೇ ಆರ್ ಗೋಯಿಂಗ್ ಟು ಡೂ ದ ಡಿಫರೆಂಟ್ ಟೈಪ್ಸ್ ಆಫ್ ದ ಟೆಸ್ಟ್. ಫಸ್ಟ್ ದೇ ಆರ್ ಗೋಯಿಂಗ್ ಟು ಚೆಕ್ ಔಟ್ ವಾಟ್ ಇಸ್ ದ pH ಆಫ್ ದಿಸ್ ವಾಟರ್, ಅಂಡ್ ದೇ ಆರ್ ಗೋಯಿಂಗ್ ಟು ಡೂ ದ ಟರ್ಬಿಡಿಟಿ. ಮೇ ಬಿ ಟರ್ಬಿಡಿಟಿ ನಿಮಗೆ ಒಂದು ನಾಲೆಡ್ಜ್ ಇರುತ್ತೆ, ನಿಮ್ಮ ಮನೆಗಳಲ್ಲಿ ಕೆಂಟೋ, ಅಕ್ವಾಗಾರ್ಡೋ ಇವೆಲ್ಲ ಹಾಕೊಳಕ್ ಬಂದಾಗ ಫಸ್ಟ್ ಡೈರೆಕ್ಟ್ ಆಗಿ ದೇ ಆರ್ ನಾಟ್ ಗೋಯಿಂಗ್ ಟು ಕನೆಕ್ಟ್. ಓಕೆ, ಬಿಫೋರ್ ದಟ್ ಫಸ್ಟ್ ದೇ ಆರ್ ಗೋಯಿಂಗ್ ಟು ಚೆಕ್ ಔಟ್ ದ ವಾಟರ್ ಕ್ವಾಲಿಟಿ ಚೆಕ್ ಮಾಡ್ತಾರೆ. ಒಂದು ಟ್ಯೂಬ್ ಇರುತ್ತೆ, ಟೆಸ್ಟ್ ಟ್ಯೂಬ್ ತರ, ಬಟ್ ದಟ್ ಇಸ್ ನಾಟ್ ಎ ಟೆಸ್ಟ್ ಟ್ಯೂಬ್. ದೇ ಆರ್ ಗೋಯಿಂಗ್ ಟು ಕಾಲ್ ದಮ್ ಇಟ್ ಆಸ್ ಅನ್ ಕ್ಯುವೈಟ್ ಅಂತ ಹೇಳಿ ಕರೀತಾರೆ. ಆ ಕುವೈಟ್ ಒಳಗಡೆ ತುಂಬಾ ಚಿಕ್ಕದಾಗಿರುತ್ತೆ. ಸೊ ಒಂದ್ ಸ್ವಲ್ಪ ನೀರ್ನ ಹಾಕ್ಬಿಟ್ಟು ಆ ಒಂದು ಏನು ಫೈಂಡ್ ಔಟ್ ಮಾಡೋ ವ್ಯಾಲ್ಯೂ ತೋರಿಸುತ್ತೆ, ಅದ್ರೊಳಗಡೆ ಇಡ್ತಾರೆ. ಸೊ ಇಟ್ಟಾಗ ನಿಮ್ಗೆ ಅಲ್ಲೊಂದು ವ್ಯಾಲ್ಯೂ ಬರುತ್ತೆ, 1.2 1.3 2 ಒಳಗಡೆ ಬಂದಿದ್ರೆ ದ ವಾಟರ್ ಕ್ವಾಲಿಟಿ ಇಸ್ ವೆರಿ ಗುಡ್. ಬಟ್ ಸಮ್ಟೈಮ್ಸ್ 2.5 3.5 ಅಂತ ಬರ್ತಿದೆ ಅಂದ್ರೆ ನಿಮ್ಮ ಮನೆಗೆ ಬರ್ತಾ ಇರುವಂತ ಒಂದು ನೀರಿನ ಕ್ವಾಲಿಟಿ ಏನಿದೆ, ಸೊ ಆ ವಾಟರ್ ಕ್ವಾಲಿಟಿ ಬಂದು ಸ್ವಲ್ಪ ಹಾಳಾಗಿದೆ ಅಂತ ಹೇಳಿ ಅರ್ಥ. ಓಕೆ, ಸೊ ಆ ತರದ್ ಒಂದಷ್ಟು ಚೆಕ್ಔಟ್ ಮಾಡ್ತಾರೆ. BOD ಅಂತ ಮಾಡ್ತಾರೆ, COD ಅಂತ ಮಾಡ್ತಾರೆ. ಮೇ ಬಿ ಹಿಯರ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ BOD ಅಂತ ನೋಡ್ತೀರಿ, ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ನೋಡ್ತೀರಿ. COD ಅಂತೀರಿ, ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳ್ತಾರೆ. ಓಕೆ, ಈ ಎಲ್ಲಾ ತರ ಟೆಸ್ಟ್ಗಳನ್ನ ನೀಟಾಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ಪ್ರತಿದಿನ ದೇ ಆರ್ ಗೋಯಿಂಗ್ ಟು ಗಿವ್ ವ್ಯಾಲ್ಯೂಸ್. ಇವತ್ತಿನ ನೀರಿನ ಅಂದ್ರೆ 2 ನೀರು ಚೆಕ್ ಮಾಡ್ತಾರೆ. ಒಂದು, ನೆನ್ನೆ ಏನ್ ಟ್ರೀಟ್ಮೆಂಟ್ ಆಗಿರತ್ತೆ ಮುಗ್ದಿರತ್ತಲ್ಲ, ಎಲ್ಲಾ ಟ್ರೀಟ್ಮೆಂಟ್ ಏನ್ ಮುಗ್ದಿರತ್ತೆ ಆ ಟ್ರೀಟ್ಮೆಂಟ್ ಮುಗಿಯಕ್ ಒಂದು ಕಂಪ್ಲೀಟ್ ಡೇ ಬೇಕು. ಆ ಹೋಲ್ ಡೇ ಮುಗ್ದಿರೋ ಅಂತ ಟ್ರೀಟ್ಮೆಂಟ್ ಅನ್ನ ಒಂದು ಬೀಕರ್ಗೆ ಹಾಕೊಡ್ತಾರೆ, ಒಂದು 500 ml or 1000 ಲೈಕ್ ದಟ್. ಸೊ ಇನ್ನ ನೆಕ್ಸ್ಟ್ ಡೇ ಏನ್ ಬರುತ್ತೆ ನೀರು ಅಂದ್ರೆ ದಟ್ ಈಸ್ ವೇಸ್ಟ್ ವಾಟರ್ ಏನ್ ಬರುತ್ತೆ ಒಂದು STP ಒಳಗಡೆ, ಸೊ ಆ ನೀರನ್ನ ತಗೊಂತಾರೆ. 2 ನೀರು ಅಂದ್ರೆ ಹಿಂದಿನ ದಿನ ಟ್ರೀಟ್ಮೆಂಟ್ ಆಗಿರುವಂತ ವಾಟರ್, ನೆಕ್ಸ್ಟ್ ಡೇ ಬಂದಿರುವಂತ ವಾಟರ್. ಸೊ 2 ನೀರನ್ನ ಒಂದು 500 ml ಅಥವಾ ಒಂದು 1000 ml ಬೀಕರ್ಗೆ ಹಾಕಿಬಿಟ್ಟು 2 ವಾಟರ್ನ ಲ್ಯಾಬ್ಗೆ ಹೋಗಿ ಕೊಡ್ತಾರೆ. ಆ ನೀರನ್ನ ಯೂಸ್ ಮಾಡಿಕೊಂಡು ಲಾಟ್ ಆಫ್ ಟೆಸ್ಟ್ಗಳನ್ನ ಫೈಂಡ್ ಔಟ್ ಮಾಡಿ ಒಂದಷ್ಟು ವ್ಯಾಲ್ಯೂಸ್ಗಳು ಏನು ಬರುತ್ತೆ ಅದನ್ನೆಲ್ಲ ಒಂದು ಡೈಲಿ ಒಂದು ರಿಪೋರ್ಟ್ ಅಂತ ಕೊಡ್ತಾರೆ. ಬಿಕಾಸ್ ಅಲ್ಲಿ ಯಾರು ಮೇನ್ ಪರ್ಸನ್ ಇರ್ತಾರೆ, ಸೊ ಅವರ ಅಂದ್ರೆ ಆಕ್ಚುಲಿ ಈ ಒಂದು ಸೆಕ್ಟರ್ ಅಲ್ಲಿ ವರ್ಕ್ ಮಾಡೋರು ಬಂದು AE ಅಂತ ಕರೀತಾರೆ, ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಹೇಳ್ತಾರೆ, AEE ಅಂತ ಹೇಳಿ ಕರೀತಾರೆ. ಸೊ AEAE ಏನಿರ್ತಾರೆ ಆ ಒಂದು ಕಂಪ್ಲೀಟ್ ಬ್ಲಾಕಿಗೆ, ಆ ಒಂದು STPS ಪ್ಲೇಸಿಗೆ, ಸೊ ಆ ಪರ್ಸನ್ ಪ್ರತಿದಿನ ಅದನ್ನ ಚೆಕ್ಔಟ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಈ ರೀತಿಯಾಗಿ ನಾವು ಇಷ್ಟೆಲ್ಲ ಟ್ರೀಟ್ಮೆಂಟ್ಸ್ಗಳನ್ನ ನೋಡ್ಬೋದು. ಪ್ರೈಮರಿ ಟ್ರೀಟ್ಮೆಂಟ್ ಅಂತ ನೋಡ್ಬೋದು, ಸೆಕೆಂಡರಿ ಟ್ರೀಟ್ಮೆಂಟ್ ಅಂತ ನೋಡ್ಬೋದು, ಟರ್ಷಿಯರಿ ಟ್ರೀಟ್ಮೆಂಟ್ ಅಂತ ಹೇಳಿ ನೋಡ್ಬೋದು. ಓಕೆ, ಮೊದಲೆಲ್ಲ ಆಕ್ಚುಲಿ ತುಂಬಾ ಹಳೇದಿತ್ತು. ನೀವು ಯಲಹಂಕ ನ್ಯೂ ಟೌನ್ ಹೋಗ್ಬಿಟ್ರೆ, ಸೊ ಅಲ್ಲಿ ನೋಡಿದ್ರೆ ಆಕ್ಚುಲಿ ನಾವು BWSSB ಅಂತ ಕರಿತೀವಿ, ಬ್ಯಾಂಗ್ಳೂರ್ ವಾಟರ್ ಸೀವೇಜ್ ಬೋರ್ಡ್ ಅಂತ ಹೇಳಿ, ಸಾರಿ ಬೆಂಗಳೂರು ವಾಟರ್ BWSSB ಅಂತ ಹೇಳಿ, ಬ್ಯಾಂಗ್ಳೂರ್ ವಾಟರ್ ದಟ್ ಈಸ್ ಒನ್ ಸೀವೇಜ್ ಬೋರ್ಡ್ ಅಂತ ಹೇಳ್ತಾರೆ. ಸೊ ಅಲ್ಲಿ ನೀವು ಹೋಗ್ಬಿಟ್ರೆ BWSSB ಹೋಗ್ಬಿಟ್ರೆ ಅದನ್ನ ಆಕ್ಚುಲಿ ನಾವು BWSSB ಅಂತಾನೆ ಹೇಳಿದ್ವಿ, ಬಟ್ ಇಲ್ಲಿ ದೇ ನೆವರ್ ಮೆನ್ಷನ್ ದ ವರ್ಡ್ BWSSB ಅಂತ. ಆ ಒಂದು ಕಂಪ್ಲೀಟ್ ಸೆಕ್ಟರ್ ಅಲ್ಲಿ ಯಾರು ವರ್ಕ್ ಮಾಡ್ತಾರೆ ದೇ ಆರ್ ಗೋಯಿಂಗ್ ಟು ಕಾಲ್ ದಮ್ ಇಟ್ ಆಸ್ ಅನ್ BWSSB ಅಂತ ಹೇಳ್ತಾರೆ. ಓಕೆ,
ಸೊ ಅಲ್ಲಿ ಆ ಒಂದು ಕಂಪ್ಲೀಟ್ ಪ್ರಾಸೆಸ್ ಹೆಂಗಿತ್ತು ಅಂದ್ರೆ ಮೊದಲೆಲ್ಲ ತುಂಬಾ ಹಳೇದೆ ಇವೆಲ್ಲ ನಾವು ಇವಾಗ ಏನಾದ್ರು ಆ ಒಂದು ಪ್ಲಾಂಟ್ ಹೋಗ್ಬಿಟ್ರೆ ತುಂಬಾ ಹಳೇ ಪ್ರಾಸೆಸ್ಗಳನ್ನ ನೋಡ್ತೀವಿ. ಅಂದ್ರೆ ಇವಾಗ ಮತ್ತೆ ಅಲ್ಲಿ ಆ ಹಳೆ ಪ್ರಾಸೆಸ್ ಎಲ್ಲ ಹೆಂಗಿರುತ್ತೆ ಅಂದ್ರೆ ಒಂದ್ ಕಡೆ ಪ್ರೈಮರಿ ಆಗ್ತಾ ಇರತ್ತೆ, ಅಲ್ಲಿಂದ ಇನ್ನೊಂದು ಕಡೆ ಎಲ್ಲೋ ಸೆಕೆಂಡರಿ ಟ್ರೀಟ್ಮೆಂಟ್ ಆಗತ್ತೆ, ಅಲ್ಲಿಂದ ಇನ್ನೊಂದ್ ಕಡೆ ಎಲ್ಲೋ ಟರ್ಷರಿ ಟ್ರೀಟ್ಮೆಂಟ್ ಆಗತ್ತೆ, ಆಮೇಲೆ ಒಂದ್ ದೊಡ್ಡ ಟ್ಯಾಂಕ್ ತರ ಮಾಡಿರ್ತಾರೆ. ಆ ಟ್ಯಾಂಕ್ ಒಳಗಡೆ ಎಲ್ಲಾ ನೀರು ಕಂಪ್ಲೀಟ್ ಆಗಿ ಆಫ್ಟರ್ ದ ಟ್ರೀಟ್ಮೆಂಟ್ ಆದ್ಮೇಲೆ 3 ಟ್ರೀಟ್ಮೆಂಟ್ ಮುಗಿದ ಮೇಲೆ ಆ ಎಲ್ಲಾ ನೀರನ್ನ ತಗೊಂಡು ಅದ್ರ ಒಳಗಡೆ ಸ್ಟೋರ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಆ ನೀರನ್ನ ಏನ್ ಆಫ್ಟರ್ ದ ಟ್ರೀಟ್ಮೆಂಟ್ ಆಗಿರುತ್ತೆ ಆ ನೀರು ಎಷ್ಟು, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಯಲಹಂಕ ನ್ಯೂಟನ್ ಅಲ್ಲಿ ಇರೋದು 10 ಮಿಲಿಯನ್ ಪರ್ ಡೇ ಅಂತ ಹೇಳಿ, ಸೊ ಅಷ್ಟು ನೀರು ಆ ಒಂದು ಒಳಗಡೆ ಸ್ಟೋರ್ ಆಗ್ತಾ ಹೋಗುತ್ತೆ. ಅಷ್ಟು ನೀರನ್ನ ಪ್ರತಿದಿನ ಅವರು ಪರ್ ಡೇ, ಓಕೆ, ಪರ್ ಡೇ ಬಂದು, ಓಕೆ, ಸೊ ಅಷ್ಟು ನೀರನ್ನ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಆ ಟ್ರೀಟ್ಮೆಂಟ್ ಆದ್ಮೇಲೆ ಎಲ್ಲ ಬಂದು ನೀರು ಒಂದ್ ದೊಡ್ಡ ಟ್ಯಾಂಕ್ ಇರುತ್ತೆ, ನಿಮ್ಮ ಮನೆಗಳ ಮುಂದೆ ಹೆಂಗೆ ಸಂಪ್ ಅಂತ ಮಾಡಿರ್ತೀರೋ ಅದೇ ತರ ಒಂದ್ ದೊಡ್ಡ ಸಂಪ್ ಮಾಡಿರ್ತಾರೆ. ಸೊ ಅಲ್ಲಿಂದ ಬೇರೆ ಬೇರೆ ಕಡೆ ಕನೆಕ್ಷನ್ಗಳು ಕೊಟ್ಟಿರ್ತಾರೆ. ಆಫ್ಟರ್ ದ ಟ್ರೀಟ್ಮೆಂಟ್ ಆದ್ಮೇಲೆ ಸೊ ದೇ ಆರ್ ಗೋಯಿಂಗ್ ಟು ಸೆಂಡ್ ಆಲ್ ದ ಟ್ರೀಟ್ಮೆಂಟ್ ವಾಟರ್ ಟು ಪರ್ಟಿಕ್ಯುಲರ್ ಪ್ಲೇಸಸ್, ಬಟ್ ದೇ ಆರ್ ಗೋಯಿಂಗ್ ಟು ಚಾರ್ಜ್ ಫಾರ್ ದಿಸ್, ಇಷ್ಟು ತಿಂಗಳಿಗೆ ಇಷ್ಟು ಅಂತ ಅವ್ರು ಗೌರ್ಮೆಂಟ್ಗೆ ಅದನ್ನ ಪೇ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಬಟ್ ಈಗ ಬಂದಿರೋ ಒಂದು ಹೊಸ ಟೆಕ್ನಾಲಜಿ ಏನು ಅಂತ ಅಂದ್ರೆ, ಸೊ ಈ ಹಳೆ ಟ್ರೀಟ್ಮೆಂಟ್ ಅಲ್ಲಿ ತುಂಬಾ ಜನ 24 hours ವರ್ಕ್ ಆಗ್ತಿರ್ಬೇಕು, ಯಾವುದೇ ಕಾರಣಕ್ಕೂ ಆ ಮೆಷಿನ್ಗಳು ಆ ಪ್ರಾಸೆಸ್ಗಳು ನಿಲ್ಲಂಗಿಲ್ಲ. ಓಕೆ, ಈವನ್ ಪವರ್ ಹೋದ್ರೂ ಕೂಡ ಜನರೇಟರ್ ಆನ್ ಮಾಡಿ ಆ ಪ್ರಾಸೆಸ್ಗಳನ್ನ ಮಾಡ್ತಿರ್ಬೇಕಾಗತ್ತೆ. ಸೊ ಡಿಫ್ರೆಂಟ್ ನಂಬರ್ ಆಫ್ ಪರ್ಸನ್ ಬೇಕಾಗತ್ತೆ ಬೆಳಗ್ಗೆ ಶಿಫ್ಟ್ಗೆ ಅಥವಾ ನೈಟ್ ಶಿಫ್ಟ್ ಅಂತ ಹೇಳಿ. ಬಟ್ ಈಗೆಲ್ಲೋ ಒಂದ್ ಕಡೆ ಕೆಲವು ಕಡೆ, ಬಟ್ ಇನ್ನೂ ಅಷ್ಟು ನಾವು ಚೇಂಜಸ್ಗಳನ್ನ ಅಲ್ಲಿ ನೋಡ್ತಾ ಇಲ್ಲ. ಬಟ್ ಕೆಲವು ಕಡೆ ಮಾತ್ರ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಒಂದೇ ಜಾಗದಲ್ಲಿ ಕೆಳಗಡೆ ಪ್ರೈಮರಿ, ಸೆಕೆಂಡ್ರಿ, ಟರ್ಷಿಯರಿ, ಅಲ್ಲೆಲ್ಲೋ ಒಬ್ರು ಮ್ಯಾನ್ ಹ್ಯಾಂಡ್ಲಿಂಗ್ ಇರುತ್ತೆ, ಅವ್ರು ಕೂತ್ಕೊಂಡು ಏನ್ ಮಾಡ್ತಾರೆ ಕಂಪ್ಲೀಟ್ ಪ್ರಾಸೆಸ್ ನ ಮಾಡ್ತಾ ಹೋಗ್ತಾರೆ. ಈ ತರ ಒಂದಷ್ಟು ಏನಾದ್ರೆ ಟೆಕ್ನಾಲಜಿ ಮುಂದುವರೆದಂಗೆ ಲಾಟ್ ಆಫ್ ಚೇಂಜಸ್ ಗಳು ಆಗ್ತಾ ಹೋಗ್ತಾ ಇರತ್ತೆ. ಸೊ ಇದೆಲ್ಲ ಇಷ್ಟೊತ್ತು ಜಸ್ಟ್ ಇವೆಲ್ಲ ನಿಮ್ಗೆ ಏನ್ ಎಕ್ಸಾಮಿಗೆ ಕೇಳೋ ಅಂತ ಒಂದಷ್ಟು ಕ್ವಶನ್ಸ್ ಗಳಲ್ಲ, ಬಟ್ ನಿಮ್ ತಲೆಯಲ್ಲಿ ತಿಳ್ಕೊಂಡಿರ್ಲಿ. ಯಾಕಂದ್ರೆ ಬಯಾಲಜಿ ಆಸ್ ಅ ಬಯಾಲಜಿ ಪರ್ಸನ್ ಅಥವಾ ಆಸ್ ಅ ಬಯಾಲಜಿ ಸ್ಟೂಡೆಂಟ್ ಆಗಿ ನಮ್ಗೆ ಎಕ್ಸಾಮ್ ಬರೆದು ಮರ್ತ್ ಹೋಗುವಂತ ಕಾನ್ಸೆಪ್ಟ್ಸ್ ಗಳು ಇರಬಾರ್ದು. ನಮ್ಗೆ ಆಫ್ಟರ್ ದ ಎಕ್ಸಾಮ್ಸ್ ಆದ್ಮೇಲೂ ಕೂಡ ನಾವೆಲ್ಲಾದ್ರೂ ಒಂದ್ ಕಡೆ ಹೋದ್ವಿ ಅಂದ್ರೆ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ, ಇದ್ರ ಬಗ್ಗೆ ನಮಗೆ ಗೊತ್ತು, ಇದ್ರ ಬಗ್ಗೆ ಇಷ್ಟು ಇನ್ಫಾರ್ಮೇಶನ್ ನಾವು ಬೇಸಿಕಲ್ ಇದ್ರ ಬಗ್ಗೆ ತಿಳ್ಕೊಂಡಿದೀವಿ ಅನ್ನೋ ಒಂದಷ್ಟು ನಾಲೆಡ್ಜ್ಗಳನ್ನ ನೀವು ಬೆಳೆಸ್ಕೊಂತ ಹೋಗ್ಬೇಕು. ಹಂಗೆ ನೀವು ಬಯಾಲಜಿನ ಪ್ರಿಪೇರ್ ಆಗ್ತಾ ಹೋಗ್ಬೇಕಾಗತ್ತೆ. ಓಕೆ, ಸೊ ವೆನ್ ಕಮ್ ಟು ಹಿಯರ್, ಸಿ ದಿಸ್ ಇಸ್ ವಾಟ್ ಸೀವೇಜ್ ವಾಟರ್. ಐ ಥಿಂಕ್ ಯು ಆರ್ ಅಬ್ಸರ್ವಿಂಗ್ ಹಿಯರ್, ನೋಡಿ ನೀರೆಲ್ಲ ಹೇಗಿದೆ ಅಂತ ಹೇಳಿ. ಸೊ ಇದೆಲ್ಲ ನಾವು ಸೀವೇಜ್ ವಾಟರ್ ಅಂತ ಕರಿತೀವಿ. ಓಕೆ, ಸೊ ಎಲ್ಲೋ ಒಂದ್ ಕಡೆ ಬರ್ತಾ ಇರತ್ತೆ, ಪೈಪ್ ಕನೆಕ್ಷನ್ ಕೊಟ್ಟಿರ್ತಾರೆ, ಯಾಕಂದ್ರೆ ಬೀದಿ ತುಂಬಾ ನೀರ್ ಹರಿಯೋದಿಕ್ಕಾಗಲ್ಲ. ಸೊ ಏನೇನು ಯೂಸ್ ಮಾಡಿರ್ತಾರೆ, ಒಂದು ಮೋರಿ ಅಂತ ಹೇಳ್ತೀವಿ ಅಥವಾ ಚರಂಡಿ ಅಂತ ಹೇಳ್ತೀವಿ, ಅಲ್ಲೆಲ್ಲ ನೀರು ಹೋಗ್ತಾ ಇರುತ್ತೆ. ನಿಮ್ಗೆ ಇನ್ನೂ ಬೆಸ್ಟ್ ನೀಟಾಗಿ ಕಾಣ್ಬೇಕು ಅಂದ್ರೆ ಈ ಕೆಂಗೇರಿ ಸೈಡ್ ಎಲ್ಲ ಹೋಗ್ಬಿಟ್ರೆ, ನೀವು ಬೆಂಗಳೂರು ಯೂನಿವರ್ಸಿಟಿ ಸೈಡ್ ಎಲ್ಲ ಹೋದ್ರೆ ಕಂಪ್ಲೀಟ್ ಆಗಿ ಫ್ಲೋ ಆಗ್ತಿರತ್ತೆ, ಕಾಣ್ತಾ ಇರತ್ತೆ ನೀರ್ ಎಷ್ಟು ಹೋಗ್ತಾ ಇರತ್ತೆ ಅಂತ ಹೇಳಿ. ಸೊ ಇದನ್ನೆಲ್ಲ ನಾವು ಸೀವೇಜ್ ವಾಟರ್ ಅಂತ ಹೇಳಿ ಕರಿತೀವಿ. ಪ್ರತಿದಿನ ಆ ಸೀವೇಜ್ ವಾಟರ್ ನೋಡಿ ಈ ತರ, ದಿಸ್ ಇಸ್ ವಾಟ್ ಅ ಬೀಕರ್. ಓಕೆ, 3 ಬೀಕರ್ ಪಿಕ್ಚರ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಈ ಪಿಕ್ಚರ್ ಬಂದು ನಿಮ್ಗೆ ಇಲ್ಲೇನ್ ಕಾಣಿಸ್ತಾ ಇದೆ, ಈ ಪಿಕ್ಚರ್ ಬಂದು ಬೆಳಗ್ಗೆ ಬಂದ ತಕ್ಷಣ ವಾಟರ್ ಏನು ಆ ಟ್ಯಾಂಕಿಗೆ ಸ್ಟೋರ್ ಆಗತ್ತಲ್ಲ ಆ ನೀರು. Okay, this is not a treatment water, this is a waste water. Okay, after the water store ಆದ್ಮೇಲೆ ಇಲ್ಲಿ ನೀರ್ ಏನ್ ಕಾಣಿಸ್ತಾ ಇದೆ, this is not complete treatment, ಪ್ರೈಮರಿ ಮತ್ತೆ ಸೆಕೆಂಡರಿ ಟ್ರೀಟ್ಮೆಂಟ್ ಆದ್ಮೇಲೆ ಬರುವಂತ ನೀರಿದು, ಅಥವಾ ಪ್ರೈಮರಿ ಟ್ರೀಟ್ಮೆಂಟ್ ಅಂತಾನು ಹೇಳ್ಬೋದು. ಯಾಕಂದ್ರೆ ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ಇಷ್ಟೊಂದೆಲ್ಲ ನಾವು ತುಂಬಾ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಕೆಲವೊಂದಷ್ಟು ಡಿಸಾಲ್ವ್ ಪಾರ್ಟಿಕಲ್ಸ್ ಮಾತ್ರ ನೀರಲ್ಲಿ ತೇಲ್ತಾ ಇರುತ್ತೆ ಆಫ್ಟರ್ ದ ಸೆಕೆಂಡರಿ ಟ್ರೀಟ್ಮೆಂಟ್ ಆದ್ಮೇಲೆ. ಬಟ್ ಹಿಯರ್ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ದಿಸ್ ಇಸ್ ಒನ್ ಟ್ರೀಟ್ಮೆಂಟ್ ವಾಟರ್. ಓಕೆ, ಫಸ್ಟ್ ಟ್ರೀಟ್ಮೆಂಟ್ ಮೆಕ್ಯಾನಿಕಲ್ ಟ್ರೀಟ್ಮೆಂಟ್ ಎಲ್ಲ ಮುಗಿದ ಮೇಲೆ ಸೆಟ್ಲಿಂಗ್ ಟ್ಯಾಂಕ್ ಅಂತ ಇರುತ್ತೆ, ಅಂದ್ರೆ ಆಯಿಲ್ ಕಂಟೆಂಟ್, ಗ್ರೀಸ್ ಕಂಟೆಂಟ್ ಎಲ್ಲ ನೀರಿಂದ ರಿಮೂವ್ ಆದ್ಮೇಲೆ ಇರುವಂತ ವಾಟರ್ ಇದು. ಆಫ್ಟರ್ ದ ಕಂಪ್ಲೀಟ್ ಟ್ರೀಟ್ಮೆಂಟ್ ಮುಗಿದ ಮೇಲೆ ದಿಸ್ ಇಸ್ ವಾಟ್ ದ ವಾಟರ್. ನೋಡಿ ಇದೇ ನೀರು ನಿಮ್ಗೆ ಕಂಪ್ಲೀಟ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳೋದಕ್ಕಿಂತ ಈ 3 ಬೀಕರ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಹೌ ದಟ್ ಟ್ರೀಟ್ಮೆಂಟ್ ಇಸ್ ಗೋಯಿಂಗ್ ಆನ್ ಇನ್ ದ ವೇಸ್ಟ್ ವಾಟರ್ ಅಂತ, ದಟ್ಸ್ ಇನ್ ದ STP ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಗಳಲ್ಲಿ ಹೇಗೆಲ್ಲ ಮಾಡಬಹುದು ಅಂತ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಕಂಪ್ಲೀಟ್ ಬೀಕರ್, ಇಟ್ ಇಸ್ ಕಂಟೈನಿಂಗ್ ಅ ವೇಸ್ಟ್ ವಾಟರ್. ಅಂಡ್ ವೆನ್ ಕಮ್ ಟು ದ ನೆಕ್ಸ್ಟ್ ಬೀಕರ್ ಬಂದ್ರೆ ಇಟ್ ಇಸ್ ಅ ಪಾರ್ಷಿಯಲಿ ಟ್ರೀಟೆಡ್ ವಾಟರ್, ಅಂಡ್ ದ ಥರ್ಡ್ ಒನ್ ಇಟ್ ಇಸ್ ಅಬೌಟ್ ದ ಕಂಪ್ಲೀಟ್ ಕ್ಲೀನ್ ವಾಟರ್.
ಓಕೆ, ಈ ವಾಟರ್ ಏನ್ ನೋಡ್ತಿದ್ದೀರಾ, ನಾವು ನೋಡಿದ ತಕ್ಷಣ ಯಪ್ಪ ಡ್ರಿಂಕಿಂಗ್ ವಾಟರ್ ತರ ಇದೆಯಲ್ಲ ಅಂತ ಕಾಣ್ಬಿಡತ್ತೆ. But it is not a drinking water, it is a treatment water. ಯಾಕಂದ್ರೆ they are going to use some chemicals to out the flavor, ಆ ಸ್ಮೆಲ್ ಎಲ್ಲ ಆಚೆ ಹೋಗೋದಕ್ಕೆ ಒಂದಿಷ್ಟು ಕೆಮಿಕಲ್ ಅನ್ನ ಯೂಸ್ ಮಾಡಿರ್ತಾರೆ, 1 ಲೀಟರ್ ಎಷ್ಟು ಅಂತ ಹೇಳಿ. ಸೊ ಆ ಕೆಮಿಕಲ್ ನ ರನ್ ಮಾಡ್ತಾ ಮಾಡ್ತಾ ಸೊ ಈಚ್ ಅಂಡ್ ಎವ್ರಿ ಸ್ಮೆಲ್ ಆ ಫ್ಲೇವರ್ ಅದೆಲ್ಲ ಏನೇನಿದೆ ಅದೆಲ್ಲ ಆಚೆ ಹೋಗುತ್ತೆ. ಸೊ ಓನ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ ದಿಸ್ ವಾಟರ್ ಆಫ್ಟರ್ ದ ಕಂಪ್ಲೀಟ್ ಟ್ರೀಟ್ಮೆಂಟ್. ಓಕೆ, ಸೊ ದಿಸ್ ಇಸ್ ವಾಟ್ ಎವ್ರಿ ಡೇ ದ ಫಸ್ಟ್ ಲ್ಯಾಬ್ ಅಂತ ಬಂದಾಗ ಈ ವಾಟರ್ ಕೊಡ್ತಾರೆ, ಈ ವಾಟರ್ ಕೊಟ್ಟಿರ್ತಾರೆ. ಈ ಎರಡೂ ವಾಟರ್ದನ್ನ ಆ ಲ್ಯಾಬ್ ಪರ್ಸನ್ ಏನ್ ಮಾಡ್ತಾನೆ, ಹಿ ಇಸ್ ಗೋಯಿಂಗ್ ಟು ಡೂ ಆಲ್ ದ ಟೆಸ್ಟ್. ಅದಕ್ಕೆ ಅವರ ಲ್ಯಾಬ್ಗಳಲ್ಲಿ ರಿಲೆವೆಂಟೆಡ್ ಟೆಸ್ಟ್ಗಳನ್ನ ಏನೇನು ಮಾಡಬೇಕೋ ಆ ಎಲ್ಲಾ ಟೆಸ್ಟ್ಗಳನ್ನ ಮಾಡಿ ಹಿಲ್ ಗಿವ್ ದ ರಿಪೋರ್ಟ್ಸ್. ಡನ್? ಎಸ್, ಯಾ, ದಿಸ್ ಇಸ್ ವಾಟ್ ವೇಸ್ಟ್ ಅಂಡ್ ಆಲ್. ಓಕೆ, ಇವೆಲ್ಲ ವೇಸ್ಟ್ಗಳು. ಸೊ ಇದೆಲ್ಲ ನಾವು ಪ್ರತಿನಿತ್ಯ ನಮ್ಮ ಮನೆಗಳಲ್ಲಿ ಏನೇನೋ ಯೂಸ್ ಮಾಡ್ತೀವೋ ಅದೆಲ್ಲ ವೇಸ್ಟ್ ಅಂತ ಹೇಳ್ತೀವಿ. ಈ ಮುನ್ಸಿಪಲ್ ವೇಸ್ಟ್ ಅಂತ ಹೇಳ್ತಾರೆ ನಿಮ್ಮ ಬುಕ್ಕಲ್ಲಿ. ಯಾಕೆ ನಾನು ಆ ವೇಸ್ಟ್ ಪಿಕ್ಚರ್ ಕೊಟ್ಟೆ ಅಂದ್ರೆ, ಒಂದು ತರ ವೇಸ್ಟ್ ಇಲ್ಲ. ಓಕೆ, ಮನೆಗಳಲ್ಲಿ ನಾವು ವೇಸ್ಟ್ ಅನ್ನ ದೇ ಕಾಲ್ ದಮ್ ಇಟ್ ಆಸ್ ಅನ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅಂತಾರೆ, ಅಥವಾ MSW ಅಂತ ಕರೀತಾರೆ. ಎರಡನೇದನ್ನ ಇಂಡಸ್ಟ್ರಿನಲ್ಲಿ ಏನಾದ್ರೂ ವೇಸ್ಟ್ ಇದ್ರೆ ಇಂಡಸ್ಟ್ರಿಯಲ್ ವೇಸ್ಟ್ ಅಂತಾರೆ, ಹಜಾರ್ಡಸ್ ವೇಸ್ಟ್ ಅಂತ ಕರೀತಾರೆ, ಅಂಡ್ ಅಗ್ರಿಕಲ್ಚರಲ್ ವೇಸ್ಟ್ ಅಂತಾರೆ, ಅಂಡ್ ಕನ್ಸ್ಟ್ರಕ್ಷನ್ ಅಂಡ್ ಡೆಮಾಲಿಷನ್ ವೇಸ್ಟ್ ಅಂತ ಕರೀತಾರೆ, ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ ಹೇಳಿ ಕರೀತಾರೆ. ಸೊ ಎಲ್ಲಾ ವೇಸ್ಟ್ ಗಳನ್ನ ಓಕೆ, ಅದರಲ್ಲೂ ಎಸ್ಪೆಷಲಿ ನಾವು ಟ್ರೀಟ್ಮೆಂಟ್ ಅಂತ ಬಂದಾಗ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಇಟ್ ಇಸ್ ಕಾಲ್ಡ್ ದಮ್ ಆಸ್ ಅನ್ ಮುನ್ಸಿಪಲ್ ವೇಸ್ಟ್ ಅಂತ ಹೇಳುವಂಥದ್ದು. ಪ್ರತಿದಿನ ಪ್ರತಿ ಕ್ಷಣ ಓಕೆ, ಹೋಲ್ ಇಯರ್ ವಿ ಆರ್ ಥ್ರೋ ಔಟ್ ಲಾಟ್ ಆಫ್ ದ ವೇಸ್ಟ್ ಔಟ್ಸೈಡ್ ಫ್ರಮ್ ದ ಇನ್ಸೈಡ್ ಟು ಔಟ್ಸೈಡ್. ಹೌದಾ? ಸೊ ಎಲ್ಲಾ ವೇಸ್ಟ್ಗಳನ್ನ ಆಚೆ ಆಗ್ತಿರೋದು ನಾಯಿ ಅಲ್ಲ, ನರಿ ಅಲ್ಲ, ಕೋತಿ ಅಲ್ಲ, ಹಂದಿ ಅಲ್ಲ, ಅಥವಾ ಒಂದು ಪ್ಲಾಂಟ್ ಅಲ್ಲ. ಆಗ್ತಿರೋದು ಯಾರು? ಹ್ಯೂಮನ್ ಬೀಯಿಂಗ್ಸ್, ನಾವು. ಆ ಎಲ್ಲಾ ವೇಸ್ಟ್ಗಳನ್ನ ಆಚೆ ಹಾಕ್ತಿರೋದೇ ನಾವು. ದಟ್ಸ್ ವೈ ದೇ ಆರ್ ಗೋಯಿಂಗ್ ಟು ಕಾಲ್ ದಮ್ ಇಟ್ ಆಸ್ ಅನ್ ಹ್ಯೂಮನ್ ಎಕ್ಸ್ಕ್ರೀಟಾ ಅಂತ ಕರೆದ್ರು. Human excreta. And also you just observe, you are not going to disposing the very small quantity of the waste, we are disposing a large quantities of the waste. ಸೊ ಕಂಪ್ಲೀಟ್ ವೇಸ್ಟ್ ಗಳನ್ನ ನಾವ್ ಏನ್ ಹಾಕ್ತಾ ಇದೀವೋ ಆಚೆ, ವಿ ಆರ್ ಗೋಯಿಂಗ್ ಟು ಕಾಲ್ ದಮ್ ಇಟ್ ಆಸ್ ಅನ್ ಹ್ಯೂಮನ್ ಎಕ್ಸ್ಕ್ರೀಟಾ ಅಂತ ಹೇಳಿ ನಾವು ಕರಿತೀವಿ. ಸೊ ಈ ಮುನ್ಸಿಪಲ್ ವೇಸ್ಟ್ ವಾಟರ್ನೇ ದೇ ಆರ್ ಗೋಯಿಂಗ್ ಟು ಕಾಲ್ ದಮ್ ಇಟ್ ಆಸ್ ಅನ್ ಸೀವೇಜ್. Because in your exam they are going to ask a question, what is a sewage? What is sewage ಅಂತ ಕೇಳಿದ್ರೆ ವೆರಿ ಶಾರ್ಟ್ ಆನ್ಸರ್, ದ ಮುನ್ಸಿಪಲ್. ಅದಕ್ಕೆ ಬೇರೆ ಬೇರೆ ಕಥೆಗಳನ್ನೆಲ್ಲ ಬರೀತೀರಾ. ನೋ ನೀಡ್ ಆಫ್ ಎನಿ ಸ್ಟೋರಿ, ಯು ಜಸ್ಟ್ ರೈಟ್ ಇಟ್ ಇನ್ ಅ ವೆರಿ ಸಿಂಪಲ್ ವೇ. ವೆರಿ ಸಿಂಪಲ್ ವೇ ನಲ್ಲಿ ನೀವು ಬರೀಬೇಕು. ದ ಮುನ್ಸಿಪಲ್ ವೇಸ್ಟ್ ವಾಟರ್ ಇಸ್ ಕಾಲ್ಡ್ ದ ಮೆಟಾಜಾರ್ ಸೀವೇಜ್ ಅಂತ ಹೇಳ್ತೀವಿ. ಸೊ ದಟ್ ಸೀವೇಜ್ ಇಸ್ ಕಂಟೈನಿಂಗ್ okay, so that sewage is containing large amounts of waste ಗಳಿರುತ್ತೆ, ಸ್ಮಾಲ್ ಅಮೌಂಟ್ ಆಫ್ ವೇಸ್ಟ್ ಗಳಿರುತ್ತೆ. ಆ ನೀರನ್ನ ತಗೊಂಡು ಎಲ್ಲಾ ತರ ವೇಸ್ಟ್ ಗಳನ್ನ ನೀವು ನೋಡ್ತೀರಾ. ಓಕೆ, ಸೊ ಅಂಡ್ ಆಲ್ಸೋ ಕಣ್ಣಿಗೆ ಕಾಣದೇ ಇರುವಂತ ಮೈಕ್ರೋ ಆರ್ಗಾನಿಸಮ್ಸ್ ಅದರಲ್ಲಿ ಇರುತ್ತೆ. ಬಿಕಾಸ್ just take a 1 drop of water, that sewage water, put on slide, ಮೈಕ್ರೋಸ್ಕೋಪ್ ಅಲ್ಲಿ ಹಾಕೊಂಡು ನೋಡಿ, ಪಿತ 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 ಅಂತ ಇರ್ತದೆ ಮೈಕ್ರೋ ಆರ್ಗಾನಿಸಮ್ಸ್ಗಳು. ಓಕೆ, ಬ್ಯಾಕ್ಟೀರಿಯಾ, ಡಿಫ್ರೆಂಟ್ ಟೈಪ್ಸ್ ಆಫ್ ದ ಬ್ಯಾಕ್ಟೀರಿಯಾ ಕ್ಯಾನ್ ಫೈಂಡ್ ಔಟ್ ಇಟ್. ಸೊ ಲಾಟ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ. ಸೊ ಆ ಮೈಕ್ರೋ ಆರ್ಗಾನಿಸಮ್ಸ್ ಮತ್ತೆ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನ ಒದ್ದು ಆಚೆ ಹಾಕಬೇಕಾಗಿದೆ. ಇವಾಗ ಯಾವ ತರ ಟ್ರೀಟ್ಮೆಂಟ್ಸ್ಗಳನ್ನ ಮಾಡಿ, ಹೌದಲ್ವಾ? ಈಗ ಯಾವುದೋ ಹುಷಾರಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಆಂಟಿಬಯೋಟಿಕ್ಸ್ ಕೊಡ್ತಾರೆ. If the person is suffering from the cancer, they are going to do the physiotherapy and chemotherapy. For what purpose they are going to do this treatment? Because which type of the microorganism? Like cancer, and we already know that it is of virus. And a virus na complete burn ಮಾಡಿ ಆಚೆ ಕಳಿಸ್ಬೇಕು. ಸುಮ್ಮನೆ ಅಲ್ಲ, ಬರ್ನ್ ಮಾಡಿ ಆಚೆ ಕಳಿಸ್ಬೇಕು. ಬರ್ನ್ ಮಾಡಬೇಕಾದ್ರೆ ದೇಹಕ್ಕೆ ತುಂಬಾ ನೋವಾಗುತ್ತೆ. ದೇಹದಲ್ಲಿರೋ ಎಷ್ಟೋ ಬೆಳವಣಿಗೆಗಳು ಕಮ್ಮಿ ಆಗತ್ತೆ. ಆದ್ರೆ ಆ ಕಮ್ಮಿ ಆದ್ರೂ ಕೂಡ
ಹೋಗುವಂಥ ವೈರಸ್ ಆಚೆ ಹೋಗಬೇಕು ಅಂದರೆ ಆ ಎಲ್ಲ ನೋವುಗಳನ್ನ ಆ ಮನುಷ್ಯ ತಡಿಲೇಬೇಕಾಗತ್ತೆ. ಹಾಗೇನೆ ಈಗ ಈ ನೀರಲ್ಲೂ ಅಷ್ಟೇ, ಈ ನೀರಲ್ಲಿ 2 ಇದಾವಲ್ಲ, ದಿಸ್ ಇಸ್ ವಾಟ್ ಒನ್ ಇಸ್ ಆರ್ಗ್ಯಾನಿಕ್ ಮ್ಯಾಟರ್ ಆ್ಯಂಡ್ ಮೈಕ್ರೋಬ್ಸ್. 2 ಆಚೆ ಹಾಕಬೇಕು ನಾವು. ಬಿಕಾಸ್ ಇನ್ ಕೇಸ್ ಆ ಮೈಕ್ರೋಬ್ಸ್ ಅಲ್ಲಿದೆ ಅಂದರೆ ದಟ್ ಈಸ್ ಅ ಪ್ಯಾಥೋಜೆನಿಕ್ ಅಂತ ಕರೀತಾರೆ. ಆ್ಯಂಡ್ ವಿ ಕಾಂಟ್ ಏಬಲ್ ಟು ಕಂಪ್ಲೀಟ್ ವಾಟರ್ನ ನಾವು ಯಾವುದೋ ನದಿಗಳಿಗೋ ಅಥವಾ ಓಷನ್ಸು ರಿವರ್ಸ್ಗಳನ್ನ ನಾವು ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಲಾಟ್ ಆಫ್ ಪೀಪಲ್ ದೇ ಆರ್ ಪ್ಲೇಯಿಂಗ್ ಇನ್ ದಟ್ ವಾಟರ್, ಲಾಟ್ ಆಫ್ ಪೀಪಲ್ ದೇ ಆರ್ ಸ್ವಿಮ್ಮಿಂಗ್ ಇನ್ ದಟ್ ವಾಟರ್. ಅಟ್ ದಟ್ ಟೈಮ್ sometimes if consume ಒಳಗಡೆ ನೀರು ಬಾಯಿ ಒಳಗಡೆ ಹೋಯ್ತು ಅಂದರೆ ಲಾಟ್ ಆಫ್ ಡಿಸೀಸಸ್ ಇಟ್ is going to be occur for those types of the people. So definitely no need to send ಅಥವಾ dispose all the wastewater into the rivers as well as the oceans. Instead of that we need to do what? Treatment ಮಾಡೋಣ. ಅದೇ ನೀರನ್ನ ಮತ್ತೆ ಯೂಸ್ ಮಾಡೋಣ ಬಿಡಿ. ಆ ರಿವರ್ಸ್ಗೆ ಓಷನ್ಸ್ಗೆ ಎಲ್ಲ ಕಳಿಸಿ ಇರೋ ನೀರನ್ನು ಹಾಳು ಮಾಡೋದಕ್ಕಿಂತ ಹಾಳಾಗಿರೋ ನೀರನ್ನೇ ನಾವು ಯಾಕೆ ಸರಿ ಮಾಡಬಾರ್ದು? ದಟ್ ಈಸ್ ವಾಟ್ ಬಿಫೋರ್ ಡಿಸ್ಪೋಸಲ್ ಸೀವೇಜ್ನ ಆಯಿತು ಕಳ್ಸೋಣ, ಡಿಸ್ಪೋಸ್ ಮಾಡೋಣ ನೀರನ್ನ. ಬಟ್ ಅದಕ್ಕಿಂತ ಮುಂಚೆ ಏನು ಮಾಡೋಣ? ಟ್ರೀಟ್ಮೆಂಟ್ ಮಾಡೋಣ ಡಿಸ್ಪೋಸ್ನ. ಈಗ ಮೊದಲು ನೀರನ್ನ ಕಳ್ಸೋದಕ್ಕೂ ಬೀಕರಲ್ಲಿ ನೋಡೋದಂತ ಲಾಸ್ಟ್ನೇ ನೀರನ್ನ ರಿವರ್ಸ್ಗೂ ಓಷನ್ಸ್ಗೂ ಕಳ್ಸೋದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? ಆ ಲಾಸ್ಟ್ನೇ ನೀರು ಏನು ಟ್ರೀಟ್ಮೆಂಟ್ ಆದ್ಮೇಲೆ ಇದೆಯಲ್ಲ ನೀರನ್ನ, ಅದನ್ನ ನಾವು ಕಳ್ಸಿದ್ರೆ ಇಟ್ಸ್ ಅ ಬೆನಿಫಿಟ್. ನಥಿಂಗ್ ವಿಲ್ ಬಿ ಹ್ಯಾಪನ್ ಫಾರ್ ಎನಿ ಪರ್ಸನ್. ಬಟ್ ಈ ನೀರನ್ನ ಕಳ್ಸಿದ್ರೆ ದಟ್ ಈಸ್ ವಾಟ್ ಅದನ್ನೇ ಹೇಳ್ತಾರೆ. ಅಂತ ನೀರನ್ನ ನಾವು ಏನು ಟ್ರೀಟ್ ಮಾಡೋಕ್ಕೆ ಕಳಿಸ್ತಾ ಇದ್ದೀವೋ, ಯಾವ ನೀರನ್ನ? ಸೀವೇಜ್ ವಾಟರ್ನ ಕಳಿಸ್ತಿರೋದು ಎಲ್ಲಿಗೆ? ಪ್ಲಾಂಟ್ಸ್ಗೆ. ಯಾವ ಪ್ಲಾಂಟ್ಸ್ಗೆ? ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗೆ. ಏನಕ್ಕೆ? ಟು ಮೇಕ್ ಇಟ್ ಲೆಸ್ ಪಲ್ಯೂಟಿಂಗ್. ಆಗಿರುವಂಥ ಮೋರ್ ಪಲ್ಯೂಟಿಂಗ್ ಅನ್ನ ಕಮ್ಮಿ ಮಾಡಬೇಕು. ಓಕೆ, ಸೊ ಅಲ್ಲಿರುವಂಥ ಯೂಜ್ ಮೆಟೀರಿಯಲ್ಸ್ಗಳನ್ನ, ಸಣ್ಣ ಪುಟ್ಟ ಮೆಟೀರಿಯಲ್ಸ್ಗಳನ್ನ ಆ್ಯಂಡ್ ಅ ಸ್ಮೆಲ್ನ ಅದನ್ನೆಲ್ಲ ತೆಗೆದು ಆಚೆ ಹಾಕಬೇಕು ಅಂತ ಅಂದರೆ, ಸೊ ಅದನ್ನು ಕಳಿಸ್ಬೇಕಾಗಿರೋದು ಎಲ್ಲಿಗೆ? ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗೆ. at the time of doing the treatment, so those organisms, microorganisms naturally process ಫಾರ್ಮ್ ಆಗುತ್ತೋ ಅಂಥವೇನು ಮಾಡುತ್ತೆ, ಆಲ್ರೆಡಿ ಒಳಗಡೆ ಎಫೆಕ್ಟ್ ಮಾಡ್ತಿರುವಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಕಂಪ್ಲೀಟ್ ಆಗಿ ಏನು ಮಾಡುತ್ತೆ? ಕಿಲ್ ಮಾಡ್ತಾ ಹೋಗುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ದಮ್ ಇಟ್ ಆಸ್ ಅನ್ ಬಯಾಲಜಿಕಲ್ ಸೆಕೆಂಡ್ರಿ ಟ್ರೀಟ್ಮೆಂಟ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಅಂಡರ್ಸ್ಟ್ಯಾಂಡ್ ದ 4 points ಹಿಯರ್. ಜಸ್ಟ್ ಇಲ್ಲಿ ನಮಗೆ 1 marks ಅಷ್ಟೇ ಈ ಕಾನ್ಸೆಪ್ಟ್ಸ್ ಅಲ್ಲಿ ಬೇಕಾಗಿರೋದು. ದ ವೇಸ್ಟ್ ವಾಟರ್ ಇಟ್ ಇಸ್ ಹ್ಯೂಮನ್ ಎಕ್ಸ್ಕ್ರೀಟಾ. ಸೊ ದೋಸ್ ಹೂ ಆರ್ ಮೇಜರ್ ಕಾಂಪೊನೆಂಟ್ ಆಫ್ ದಿಸ್ ವೇಸ್ಟ್ ವಾಟರ್ ಇಸ್ ಕಾಲ್ಡ್ human excreta, and this municipal waste water is also called sewage, and it is containing 2 marks ಕೇಳೋ ಕ್ವಶನ್, organic matter and the microbes. ಎಲ್ಲ ಬೇಡ, ಇಷ್ಟೆಲ್ಲ ಬೇಡ, ಇಷ್ಟು ತಿಳ್ಕೊಳ್ಳಿ ಸಾಕು. ಮುನ್ಸಿಪಲ್ ವೇಸ್ಟ್ ವಾಟರ್ ಕಾಲ್ಡ್ sewage, organic matter and microbes. And so the plant it is called them as a sewage treatment plant. Saku. These 4 words remember in your mind. Okay. Idella veda. You can understand why to make less polluting. Okay. So after this, nodi. Itara irutte. After this. Now, iga this is before that we need to understand treatment anna hege madlikke sadhya. Hengagattappa treatment anta andre it's very easy. Treatment is carried out by 2 stages. Okay, ತುಂಬಾ ಸ್ಟೇಜಸ್ ಏನು ಬೇಕಾಗಿಲ್ಲ. ಓಕೆ, ಆ ಹಾಳಾಗಿರೋ ನೀರನ್ನ ಕಂಪ್ಲೀಟ್ ಆಗಿ ಸರಿ ಮಾಡೋದಕ್ಕೆ ನೋ ನೀಡ್ ಆಫ್ 5 or 10 steps. It only needs the 2 steps ಅಷ್ಟೇ. ಟರ್ಷಿಯರಿ ಆಲ್ಸೋ ವಿ ಕನ್ಸಿಡರ್ಡ್ ಒನ್ ಆಫ್ ದ ಸ್ಟೆಪ್ ಓನ್ಲಿ, ಬಟ್ ಟರ್ಷಿಯರಿನಲ್ಲಿ ವಿ ಆರ್ ಗೋಯಿಂಗ್ ಟು ಮೇಕ್ ದೆಮ್ ಇನ್ ಟು ಕ್ಲೀನ್ ಅಷ್ಟೇ. ಬಟ್ ದ ಟ್ರೀಟ್ಮೆಂಟ್ ಅಂತ ಬಂದಾಗ ಮೇಜರ್ ಟ್ರೀಟ್ಮೆಂಟ್ ಆಗೋದು ಎಲ್ಲಿ ಅಂದರೆ ಫಿಸಿಕಲ್ ಮತ್ತು ಕೆಮಿಕಲ್ ಅಲ್ಲಿ. ಓಕೆ, ಸೊ ಅದರಿಂದ ಫಿಸಿಕಲ್ ಮತ್ತೆ ಬಯಾಲಜಿಕಲ್ ನಲ್ಲಿ. ಸೊ ಅದರಿಂದ ಇಲ್ಲಿ ಮಾತ್ರ ನಮ್ಮ NCERT ನಲ್ಲಿ ಪರ್ಟಿಕ್ಯುಲರ್ಲಿ ದೇ ಆರ್ ಗೋಯಿಂಗ್ ಟು ಮೆನ್ಷನ್ ದ 2 steps. 2 ರೀತಿಯಾಗಿ ಆ ಸ್ಟೆಪ್ಸ್ಗಳನ್ನ ಅಂದ್ರೆ ಪ್ರಾಸೆಸ್ಗಳನ್ನ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ದಾರೆ. ಒಂದು ಪ್ರೈಮರಿ ಟ್ರೀಟ್ಮೆಂಟ್ ಅಂತ, ಇನ್ನೊಂದು ಸೆಕೆಂಡ್ರಿ ಟ್ರೀಟ್ಮೆಂಟ್ ಅಂತ. ಓಕೆ, ಬಟ್ ನಮ್ಗೆ NCERT ನಲ್ಲಿ ಬೇರೆ ಹೆಸರುಗಳನ್ನೇನು ಮೆನ್ಷನ್ ಮಾಡಿಲ್ಲ. ಬಟ್ ಯು ಕ್ಯಾನ್ ರಿಮೆಂಬರ್ ಪ್ರೈಮರಿ ಟ್ರೀಟ್ಮೆಂಟ್ ಅಂತ ಅಂದ್ರೆ ನಾವು ಫಿಸಿಕಲ್ ಟ್ರೀಟ್ಮೆಂಟ್ ಅಂತಾನು ಕರಿಬಹುದು.
Okay, and also mechanical treatment anta kuda we can call them it as physical and as well as mechanical. But when come to secondary bandaga, they can call them it as a biological treatment purely. Okay, so understand? So in case enadru bere ಹೆಸರುಗಳು ಯಾಕಂದ್ರೆ ನಮಗೆ ಬುಕ್ ಅಲ್ಲಿ they never mention any other names. Suppose enadru ನಿಮಗೆ CET ನಲ್ಲೋ ಅಥವಾ ಇಲ್ಲಿ ಜ್ಞಾಪಕ ಇಟ್ಕೋಬೇಕು ಅಂತ ಅಂದ್ರೆ you just remember some other books ಗಳನ್ನ ಓದಿದಾಗ ಇದು ಯಾವ್ದು ಫಿಸಿಕಲ್ ಇದು ಯಾವ್ದು ಮೆಕ್ಯಾನಿಕಲ್ ಅಂತ ಅನ್ಕೋಬೇಡಿ. ಫಿಸಿಕಲ್ ಮೆಕ್ಯಾನಿಕಲ್ ಇಸ್ ಫಾರ್ ಪ್ರೈಮರಿ, ಎರಡೂ ಒಂದೇ. Okay, but when come to secondary treatment anta bandaga, that one it is called the as an biological treatment anta heli kariteve. Okay, after this ಈ ಫಿಸಿಕಲ್ ಟ್ರೀಟ್ಮೆಂಟ್ ಅಥವಾ ಸೆಕೆಂಡರಿ ಟ್ರೀಟ್ಮೆಂಟ್ ಅಂತ ಅನ್ನೋದಕ್ಕಿಂತ ಒಂದು ಜಸ್ಟ್ ನಿಮಗೆ ಪ್ರಾಸೆಸ್ ಹಿಂಗ್ ಮಾಡ್ತಾರೆ ಅಂತ ಹೇಳ್ತೀನಿ. ಈಗ ನಾವು ಫಿಸಿಕಲ್ ಟ್ರೀಟ್ಮೆಂಟ್ ಅಂದ್ರೆ ನೀವೇ ಓದಿದ್ದೀರಾ, ಸ್ಮಾಲ್ ಪಾರ್ಟಿಕಲ್ಸ್ಗಳನ್ನ ಏನೇನು ಉಳ್ಕೊಂಡಿರತ್ತೆ ಈ ಚಾಕ್ಲೇಟ್ ಪೇಪರ್ಸು ಅಥವಾ ಶಾಂಪೂ ಪೇಪರ್ಸ್ಗಳು. ಸೊ ಈ ಥರದವ್ ಯಾವಿರತ್ತೆ ಅಂದ್ರೆ ಫಸ್ಟು ಪ್ರಾಸೆಸ್ಗಳನ್ನ ಆ ನೀರನ್ನ ಕಳ್ಸೋಕ್ಕಿಂತ ಮುಂಚೆ ಏನು ಪ್ರಾಸೆಸ್ ಮಾಡ್ತಾರೆ ಅಲ್ಲಿ ಯಾವ್ಯಾವೆಲ್ಲ ವೇಸ್ಟ್ಗಳು ಹೋಗಕ್ ಸಾಧ್ಯ ಇಲ್ವೋ ಅಂತ ವೇಸ್ಟ್ಗಳನ್ನ ತೆಗ್ದಾಕದೆ ಫಿಸಿಕಲ್ ಟ್ರೀಟ್ಮೆಂಟ್. ಓಕೆ, ಬಟ್ ಅದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಅಂದ್ರೆ ಸೊ ಒಂದು ದೊಡ್ಡ ಟ್ಯಾಂಕ್ ತರ ರೆಡಿ ಮಾಡಿರ್ತಾರೆ. ಪ್ರತಿದಿನ ಆ ನೀರು ಬಂದಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ. 2 ಬ್ಲಾಕ್ ಮಾಡ್ಕೊಂಡಿರ್ತಾರೆ. ಓಕೆ, ದ ಫಸ್ಟ್ ಬ್ಲಾಕ್ ಅಲ್ಲಿ ನಿಮ್ಗೆ ಒಂದು STPS ಗೌರ್ಮೆಂಟ್ ಇಂದ ಏನು ಸ್ಯಾಂಕ್ಷನ್ ಮಾಡಿರ್ತಾರೆ, ದಿಸ್ ಮಚ್ ಆಫ್ ವಾಟರ್ ಕ್ಯಾನ್ ಸ್ಟೋರ್ ಎವ್ರಿ ಡೇ ಅಂತ ಹೇಳಿ ಪ್ರತಿದಿನ ಅಷ್ಟು ನೀರು ಬಂದು ನಿಮ್ಗೆ ಶೇಖರಣೆ ಆಗ್ತಾ ಹೋಗುತ್ತೆ, ಆ ನೀರು ಸ್ಟೋರ್ ಆಗ್ತಾ ಹೋಗುತ್ತೆ. ಸಮ್ ಟೈಮ್ ಓವರ್ ಫ್ಲೋ ಆದ್ರೆ ಅಂಡ್ ಮೋರ್ ಓವರ್ ನಿಮ್ಗೆ ಆ ನೀರೆಲ್ಲ ಆ ಪ್ರಾಸೆಸ್ ಎಲ್ಲಿ ಜಾಸ್ತಿ ಮಾಡ್ತಾರೆ ಅಂದ್ರೆ ಕೆರೆ ಹತ್ರ, ಓಕೆ, ಅಥವಾ ಈ ಪಾರ್ಕ್ಗಳಲ್ಲಿ ದೊಡ್ಡದಾಗಿ ಪಾಂಡ್ ತರ ಮಾಡಿರ್ತಾರೆ ನೋಡಿ, ಅಂತ ಕಡೆ ಮಾಡ್ಕೊಂಡಿರ್ತಾರೆ ಈ ಒಂದು STPSಗಳನ್ನ. ಯಾಕೆಂದ್ರೆ ಸಮ್ಟೈಮ್ಸ್ ಮಳೆ ಬಂದಾಗ ಯಾಕೆಂದ್ರೆ ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನ ಕಾಂಟ್ ಏಬಲ್ ಟು ಕ್ಲೋಸ್ ಇಟ್, ನಾವು ಅಷ್ಟು ಈಸಿಯಾಗಿ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಅವಾಗ ಏನಾಗತ್ತೆ, ಮಳೆ ಬಂದಾಗ ತುಂಬಿಡತ್ತೆ ಟ್ಯಾಂಕು, ಓವರ್ ಫ್ಲೋ ಆಗತ್ತೆ. ಓಕೆ, ಆ ಓವರ್ ಫ್ಲೋ ಆಗಿದ್ ನೀರು ಎಲ್ಲಿ ಕಳಿಸ್ಬೇಕಾಗತ್ತೆ, ದಟ್ ಒನ್ ಸೆಂಡ್ ಟು ದಟ್ ನಿಯರ್ ಬೈ ಪಾಂಡ್ ಆರ್ ಅಲ್ಲಿ ಎಲ್ಲಿ ಅದನ್ನ ಕೆರೆ ಹತ್ರ ಏನ್ ಮಾಡ್ಕೊಂಡಿರ್ತಾರೆ ಅಂತ ಕಡೆ ಆ ನೀರ್ನ ಕಳಿಸ್ಬೇಕಾಗುತ್ತೆ. ಯಾಕಂದ್ರೆ ಈ ಕೆರೆಗಳಲ್ಲಿ ಅಥವಾ ಪಾರ್ಕ್ಗಳ ಒಳಗಡೆ ಇರೋ ಪಾಂಡ್ಗಳಲ್ಲಿ ಯಾರು ಕೂಡ ಏನು ಆಟ ಆಡೋದಾಗ್ಲಿ ಅಥವಾ ಒಳಗಡೆ ಸ್ವಿಮ್ಮಿಂಗ್ ಮಾಡೋದಾಗ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗೋದು ಇಲ್ಲ. ಯಾಕಂದ್ರೆ ಆ ನೀರ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅದು ವಿಚ್ ಟೈಪ್ ಆಫ್ ದ ವಾಟರ್ ಇಟ್ ಈಸ್ ಅಂತ ಹೇಳಿ. ಸೊ ಆ ನೀರು ಏನ್ ಸ್ಟೋರ್ ಆಗತ್ತೆ ಒಳಗಡೆ ಒಂದು ಮೆಷಿನ್ ಇರತ್ತೆ. ದಟ್ ಮೆಷಿನ್ ದೇ ಆರ್ ಗೋಯಿಂಗ್ ಟು ಕಾಲ್ ದಮ್ ಇಟ್ ಆಸ್ ಅನ್ ಫ್ಲೋಟಿಂಗ್ ಮೆಷಿನ್ ಅಂತ ಕರಿತೇವೆ. ಫ್ಲೋಟಿಂಗ್ ಮೆಷಿನ್ ಅಂತೀವಿ. ಅಂದ್ರೆ ಆನ್ ಮಾಡಿದ ತಕ್ಷಣ, ಸ್ವಿಚ್ ಆನ್ ಮಾಡಿದ ತಕ್ಷಣ ಗರ 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 ಅಂತ ಕಂಪ್ಲೀಟ್ ಆಗಿ ತಿರುಗುತ್ತೆ ಆ ಮೆಷಿನ್. ಆ ತಿರುಗದಾಗ ಏನಾಗತ್ತೆ, ಆ ನೀರಲ್ಲಿರುವಂತ ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ಗಳು, ಅಂದ್ರೆ ಈವನ್ ದ ಟ್ರೀಟ್ಮೆಂಟ್ ಅಲ್ಲಿ ಅವನ್ನ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ತಗ್ಲಿಕ್ಕೆ ಸಾಧ್ಯ ಇಲ್ಲ, ಅಂತ ಪಾರ್ಟಿಕಲ್ಸ್ನೆಲ್ಲ ಆ ಮೆಷಿನ್ ಏನು ಮಾಡುತ್ತೆ, ಮುಂದಕ್ಕೆ ಕಳಿಸೋದಿಲ್ಲ. ಯಾಕೆಂದ್ರೆ ಪಕ್ಕದಲ್ಲಿ ಇನ್ನೊಂದು ಟ್ಯಾಂಕ್ ಇರುತ್ತೆ, ಆ ಟ್ಯಾಂಕಿಗೆ ಹೋಗಬೇಕು ಆ ನೀರೆಲ್ಲ. ಯಾಕಂದ್ರೆ ಅಲ್ಲಿಂದ ದೇ ಆರ್ ಗೋಯಿಂಗ್ ಟು ಟೇಕ್ ದ ಕನೆಕ್ಷನ್ ಫಾರ್ ದ ಪ್ರೈಮರಿ ಟ್ರೀಟ್ಮೆಂಟ್. ಓಕೆ, ಸೊ ಆ ಕನೆಕ್ಷನ್ ಏನ್ ತಗೊಂಡಿರ್ತಾರೆ, ಆ ಪ್ರಾಸೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಈ ಟ್ಯಾಂಕ್ ಇಂದ ಆ ಟ್ಯಾಂಕಿಗೆ ನೀರು ಹೋಗಬೇಕು. ಸೊ ಆ ಮೆಷಿನ್ ಏನ್ ಮಾಡುತ್ತೆ, ಫ್ಲೋಟಿಂಗ್ ಮೆಷಿನ್ ದೊಡ್ಡ ಪಾರ್ಟಿಕಲ್ಸ್ನೆಲ್ಲ ಅವಾಯ್ಡ್ ಮಾಡುತ್ತೆ. ಓಕೆ, ಇಟ್ ಸೆಂಡ್ ಓನ್ಲಿ ದ ವಾಟರ್, ಬಟ್ that floating machine cannot able to avoid the small particles. What I told before 5 minutes, that type of the samples such as some masala papers or some chocolate papers or shampoo pockets, so these types of things. But adanella floating machine avoid ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವಾಯ್ಡ್ ಯಾವ್ದು ಮಾಡ್ಬೋದು, ದೊಡ್ಡ ದೊಡ್ಡ ಕಲ್ಲೋ ಅಥವಾ ಈ ತರದವೋ ಅಥವಾ ಸಣ್ಣ ಪುಟ್ಟ ಲೈಕ್ ಒಂದಷ್ಟು ಮಣ್ಣು ಏನು ಬಂದಿರುತ್ತೆ ನೀರಲ್ಲಿ ಏನು ಬಂದಿರುತ್ತೆ ಅಂತವನ್ನ ದಟ್ ಫ್ಲೋಟಿಂಗ್ ಮೆಷಿನ್ ಕ್ಯಾನ್ ಏಬಲ್ ಟು ಅವಾಯ್ಡ್ ಇಟ್, ಬಟ್ ನಾಟ್ ದ ಸಚ್ ಮೆಟೀರಿಯಲ್ಸ್ಗಳನ್ನ ಕೆನಾಟ್ ಏಬಲ್ ಟು ಅವಾಯ್ಡ್ ಇಟ್. ಸೊ ಆ ಮೆಟೀರಿಯಲ್ಸ್ ಎಲ್ಲ ಏನು ಇರುತ್ತೆ ಅದೆಲ್ಲ ಹೋಗಿ ಇನ್ನೊಂದು ದೊಡ್ಡ ಟ್ಯಾಂಕಿಗೆ ಸ್ಟೋರ್ ಆಗತ್ತೆ.
ವಾಟ್ ಎವರ್ ದ ಫ್ಲೋಟಿಂಗ್ ಮಿಷನ್ ಅಲ್ಲಿ ಏನೇನು ಅವಾಯ್ಡ್ ಮಾಡಕ್ ಅದೆಲ್ಲ ನಮಗೆ ಗೊತ್ತಿಲ್ಲ ಇಲ್ಲಿ ಬುಕ್ ಅಲ್ಲಿ, ಜಸ್ಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ದಿಸ್ ಇಸ್ ಐ ಆಲ್ರೆಡಿ ಸೆಡ್ ದಿಸ್ ಇಸ್ ನಾಟ್ ಓನ್ಲಿ ಫಾರ್ NCERT ಕಾನ್ಸೆಪ್ಟ್, ಜೊತೆಗೆ ವಿ ಆಲ್ಸೋ ನೋ ಸಮ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಟು ದಿಸ್. ಇದ್ರ ಬಗ್ಗೆ ನಮಗೆ ಕೆಲವೊಂದಷ್ಟು ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಓಕೆ, ಎಲ್ಲಾದ್ರೂ ಒಂದು ಸೀವೇಜ್ ವಾಟರ್ ಹೋದಾಗ ಯಾರೋ ನಿಮ್ ಜೊತೆ ಇದ್ದವ್ರು ಏನೋ ಅದು ಏನಿದು ಅಂತ ಕೇಳಿದಾಗ ಅಟ್ಲೀಸ್ಟ್ ಯು ಶುಡ್ ನೇಮ್. ಯು ಡೋಂಟ್ ವಾಂಟ್ ದ ಕಂಪ್ಲೀಟ್ ಡೀಟೇಲ್ ನಮಗ್ ಬೇಕಾಗಿಲ್ಲ, ಅಟ್ಲೀಸ್ಟ್ ವಿ ನೋ ವಾಟ್ ಈಸ್ ಗೋಯಿಂಗ್ ಆನ್ ಅನ್ನೋದು ನಮಗೆ ಗೊತ್ತಿರಬೇಕು. ಓಕೆ, ಸೊ ಈಗ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಮೆಷಿನ್ ಏನ್ ಮಾಡ್ತಾ ಇದೆ, ಸೊ ಕಂಪ್ಲೀಟ್ ಯೂಜ್ ಮೆಟೀರಿಯಲ್ಸ್ಗಳನ್ನ ಅವಾಯ್ಡ್ ಮಾಡ್ತಾ ಇದೆ, ಲಾರ್ಜ್ ಮೆಟೀರಿಯಲ್ಸ್ಗಳನ್ನ ಓನ್ಲಿ ಏನೋ ಸ್ಮಾಲ್ ಪಾರ್ಟಿಕಲ್ಸ್ ವಿತ್ ದ ವಾಟರ್ ಏನ್ ಮಾಡ್ತಾ ಇದೆ, ಕಳಿಸ್ತಾ ಇದೆ. ಈಗ ಅಲ್ಲಿಂದ ದ ಟೇಕನ್ ದ ಪ್ರಾಸೆಸ್, ದ ಫಸ್ಟ್ ಪ್ರಾಸೆಸ್ ಇಟ್ ಇಸ್ ವಾಟ್ ಫಿಸಿಕಲ್, ಇದು ಮೆಕ್ಯಾನಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸಿ, ಈ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ನಮ್ಗಿರೋದು ಎರಡು ಪ್ರಾಸೆಸ್ಗಳು. ಒಂದು ದಟ್ ಈಸ್ ಫಿಲ್ಟ್ರೇಷನ್ ಆಗುತ್ತೆ, ಎರಡನೇದು ಸೆಡಿಮೆಂಟೇಷನ್. ದಿಸ್ ಇಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯುವರ್ ಎಕ್ಸಾಮ್ 3 ಮಾರ್ಕ್ಸ್ಗೆ. ಇಷ್ಟೇ, ನೀವೇನು ಕತೆ ಬರೆಯೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ವಾಟ್ ದ ಕಂಪ್ಲೀಟ್ ಜಸ್ಟ್ ಓನ್ಲಿ 1 2 3 4 5 6 ಲೈನ್ಸ್ ಇದೆ ಅಷ್ಟೇ ಅಪ್ಪ, ಜಾಸ್ತಿ ಏನೂ ಇಲ್ಲ. ನೀವೇನು ಅದ್ರ ಬಗ್ಗೆ ಇಷ್ಟು ಶುದ್ಧ ಸ್ಟೋರಿಗಳು ಬರೆಯೋ ಅವಶ್ಯಕತೆ, ಕೆಲವ್ರು ಬರ್ದಿರ್ತೀರಿ ಎಕ್ಸಾಮ್ಸ್ ಅಲ್ಲಿ, ನಾವು ಕ್ವಶನ್ಸ್ ಕೊಡೋ ಏನೇನೋ ನಿಮ್ಮ ತಲೆಗೆ ಏನೇನು ಬರುತ್ತೆ ಅದನ್ನೆಲ್ಲ ಬರ್ದಿರ್ತೀರಿ. ನೋ ನೀಡ್ ಆಫ್ ದ್ಯಾಟ್. ಸೊ ಓನ್ಲಿ ಯು ನೀಡ್ ಟು ರಿಮೆಂಬರ್ ದ 6 ಲೈನ್ಸ್ ಅಷ್ಟೇ ಗೊತ್ತಿರಬೇಕು ನಿಮ್ಗೆ. ಸಿ, ಈ ಒಂದು ಸ್ಟೆಪ್ಸ್ ಅನ್ನ, ಈ ಟ್ರೀಟ್ಮೆಂಟ್ ಅನ್ನ ದೇ ಆರ್ ಗೋಯಿಂಗ್ ಟು ಡನ್ with the 2 treatments. One is primary and secondary. I think already ನಾನು ಹೇಳಿದ್ದೀನಿ ನಿಮಗೆ. That primary is carried by 2 steps. One, filtration. That is also what? Sequential filtration. Never able to stop. Continuation filtration ಆಗ್ತಾ ಇರುತ್ತೆ. ಎರಡನೇದು that is sedimentation. And that whatever the filtration is doing, so it is what? ನೋಡಿ ಇಲ್ಲಿ, ಫ್ಲೋಟಿಂಗ್ ಡೆಬ್ರಿ ಅಂದ್ರೆ ನೀರಲ್ಲಿ ತೇಲುವಂತ ವಸ್ತುಗಳು. ಡೆಬ್ರೀಸ್ ಅಂದ್ರೆ ವೇಸ್ಟ್. ಓಕೆ, ನಮ್ಮ ಬಯಾಲಜಿನಲ್ಲಿ ಸ್ಟ್ಯಾಂಡರ್ಡ್ ಟರ್ಮ್ ಅಲ್ಲಿ ಕರಿತೀವಿ, ಡೆಬ್ರೀಸ್ ಅಂದ್ರೆ ವೇಸ್ಟ್ ಅಂತ. ಆ ನೀರಲ್ಲಿ ಏನ್ ತೇಲುತ್ತೆ ಅಂದ್ರೆ ಕೆಳಗೆ ಹೋಗಿ ಕೂತ್ಕೋತಾ ಇಲ್ಲ, ಕೆಳಗೆ ಹೋಗಿ ಕೂತ್ಕೊಂಡಂದೆಲ್ಲ ಫ್ಲೋಟಿಂಗ್ ಮೆಷಿನ್ ಫಸ್ಟ್ ಅಲ್ಲೇ ತಳಬಿಡಿದೆ ಹಿಂದಕ್ಕೆ, ನೀನ್ ಹೋಗ್ಬೇಡ ಮುಂದಕ್ಕೆ ಅಂತ. ಮುಂದಕ್ಕಿಲ್ಲ, ನೀನ್ ಏನ್ ಮಾಡಿದ್ರು ನಾನು ಮುಂದಕ್ಕೆ ಹೋಗ್ತೀನಿ ಅಂತಿರವ್ ಯಾವುದು? ನೀರಲ್ಲಿ ತೇಲುವಂತ ವೇಸ್ಟ್ಗಳು. ಆ ಫ್ಲೋಟಿಂಗ್ ಡೆಬ್ರಿಸ್ಗಳನ್ನ ಸೊ ದೇ ಆರ್ ಗೋಯಿಂಗ್ ಟು ರಿಮೂವ್ ಬೈ ದ ಫಿಲ್ಟ್ರೇಷನ್. ದಟ್ ಈಸ್ ವಾಟ್ ಸೀಕ್ವೆನ್ಷಿಯಲ್ ಫಿಲ್ಟ್ರೇಷನ್ ಅಂತ ಹೇಳಿ ಕರೀತಾರೆ. ಹೆಂಗಿರತ್ತೆ ಸರ್ ಅದು ಮೆಷಿನ್ ಅಂದ್ರೆ? ಸೊ ದಿಸ್ ಇಸ್ ವಾಟ್ ದ ಫಿಲ್ಟ್ರೇಷನ್ ಅಂದ್ರೆ, ಈ ಒಂದು ಮೆಷಿನ್ ಮೆಕ್ಯಾನಿಕಲ್ ಪ್ರಾಸೆಸ್ ಅಂತ ಕರಿತೀವಿ. ಇದೇನಾಗತ್ತೆ, ನಿಮ್ಗೆ ರೊಟೇಟ್ ಮಾಡ್ತಾ ಇರತ್ತೆ ನಿಧಾನಕ್ಕೆ, ಕಂಪ್ಲೀಟ್ ರೊಟೇಟ್ ಆಗ್ತಾ ಇರತ್ತೆ. ಆ ರೊಟೇಟ್ ಆದಂಗೆ ನೀರು ಈ ಮಧ್ಯದಲ್ಲಿ ಆಚೆ ಬರ್ತಾ ಇರತ್ತೆ. ಆ ನೀರೊಳಗಿರುವಂತ ಕಂಪ್ಲೀಟ್ ಪಾರ್ಟಿಕಲ್ಸ್ಗಳನ್ನ ಇದು ಹುಕ್ ತರ ಇರತ್ತೆ. ಓಕೆ, ಹುಕ್ ತರ ಇರತ್ತೆ, ಆ ಹಲ್ ತರ ಇರತ್ತೆ. ಓಕೆ, ಆ ಪಾರ್ಟಿಕಲ್ಸ್ ಏನ್ ಬರ್ತಾ ಇರತ್ತೆ ಪಟ್ ಅಂತ ಹಾಗೆ ಕಚ್ಕೊಂಡ್ಬಿಡತ್ತೆ ಅದಕ್ಕೆ. ಲೈಕ್ ಆ ಎಲ್ಲ ಪೇಪರ್ಗಳು ಅಥವಾ ಏನೇನಿರತ್ತೆ ಅವೆಲ್ಲ ಏನ್ ಮಾಡ್ತಾ ಇರತ್ತೆ, ಆ ಸಂದಿನಲ್ಲಿ, ಆ ಸ್ಪೇಸ್ ಅಲ್ಲಿ ನೀರು ಆಚೆ ಬರುತ್ತೆ. ಆ ನೀರ್ ಮೂಲಕ ಬರ್ತಾ ಇರೋಂಥ ವೇಸ್ಟ್ ಗಳೆಲ್ಲ ಹೋಗಿ ಅದಕ್ಕೆ ಸಿಗೋಕತ್ತಾ ಇರತ್ತೆ. ಆಫ್ಟರ್ ದಟ್ ಅದ್ರ ಕೆಳಗಡೆ ಒಂದು ಪೈಪ್ ಕನೆಕ್ಷನ್ ಕೊಟ್ಟಿರ್ತಾರೆ. ಆ ವೇಸ್ಟ್ ಎಲ್ಲ ಕೆಳಗಡೆ ಏನಾಗುತ್ತೆ, ಒಂದು ಡ್ರಮ್ ತರ ಇಟ್ಟಿರ್ತಾರೆ. ಆ ಎಲ್ಲ ವೇಸ್ಟ್, ಆ ಸಿಗಾಕೊಂಡಿರುವಂತ ಪ್ರತಿ ಒಂದು ವೇಸ್ಟ್ಗಳು ಏನಾಗತ್ತೆ ಕೆಳಗಡೆ ಹೋಗಿ ಡಂಪ್ ಆಗ್ತಾ ಇರತ್ತೆ. ನೀರ್ ಮಾತ್ರ ಏನಾಗುತ್ತೆ ಮುಂದಕ್ಕೆ ಹೋಗುತ್ತೆ. ಓಕೆ, ಬಟ್ ಆವಾಗೂ ಕೂಡ ನೀರ್ ಕಂಪ್ಲೀಟ್ಲಿ ಚೇಂಜ್ ಆಗಲ್ಲ, ಕಲರ್, ದ ಕಲರ್ ಇಸ್ ಸೇಮ್. ಬಿಕಾಸ್ ದ ಫಿಸಿಕಲ್ ವರ್ಕ್ ಆರ್ ಮೆಕ್ಯಾನಿಕಲ್ ವರ್ಕ್ ಏನು ಅಂತ ಅಂದ್ರೆ ಟು ರಿಮೂವ್ ವಾಟ್ ಅಂಡ್ ಆಲ್ ದ ಸ್ಮಾಲ್ ವೇಸ್ಟ್ಗಳು ಏನಿದೆಯೋ ಆ ವೇಸ್ಟ್ಗಳನ್ನು ಕೂಡ ತೆಗೆದಾಕುವಂತ ಕೆಲಸ ಮಾಡೋದು ಯಾವುದು ಅಂದ್ರೆ ದಟ್ ಈಸ್ ವಾಟ್ ಫಿಸಿಕಲ್ ಟ್ರೀಟ್ಮೆಂಟ್. ಓಕೆ, ಸೊ ಈ ತರ ಇರುತ್ತೆ ನಿಮ್ಗೆ. ಸೊ ಆಫ್ಟರ್ ದಿಸ್ ನೋಡಿ, ಸ್ಟಿಲ್ ದ ವಾಟರ್ ಕಲರ್ ನಾಟ್ ಅ ಚೇಂಜ್. ಓಕೆ, ಇಟ್ ಇಸ್ ನೋಡಿ, ಈ ನೀರು ಪೂರ್ತಿ ಇವಾಗ ವೇಸ್ಟ್ ಏನೂ ಇಲ್ಲ, ನೀರಲ್ಲಿ ತೇಲೋ ಅಂತ ವೇಸ್ಟು ಇಲ್ಲ, ನೀರಲ್ಲಿ ಕೆಳಗಡೆ ಹೋಗಿ ಕೂತ್ಕೊಳ್ಳೋ ಅಂತ ವೇಸ್ಟು ಇಲ್ಲ, ಲಾರ್ಜ್ ವೇಸ್ಟ್ ಹೋಗಿದೆ, ಸ್ಮಾಲ್ ವೇಸ್ಟ್ ಎಲ್ಲ ಹೋಗಿದೆ. ಇವಾಗ ಇರೋದು ಬರೀ ನೀರು ಮಾತ್ರ ಅಷ್ಟೇ, ಓನ್ಲಿ ದ ವಾಟರ್, ನಥಿಂಗ್ ಇಸ್ ದೇರ್ ಇನ್ ದಟ್. ಓಕೆ, ಬಟ್ ಆ ನೀರು ಇನ್ನೂ ಒಂದೇನು ಅಂದ್ರೆ ಕೆಲವು ಸರಿ ಆ ನೀರನ್ನ ಮುಟ್ಟಿದಾಗ ನಿಮಗೆ ಜಿಡ್ಜಿಡ್ ತರ ಇರತ್ತೆ. ಓಕೆ, ಆಯಿಲಿ ಕಂಟೆಂಟ್ ತರ ಇರುತ್ತೆ. ದಟ್ ಇಸ್ ಆಯಿಲ್ ಅಂಡ್ ಗ್ರೀಸ್ ಅಂತ ಕರೀತಾರೆ.
Okay, that type of the things are removed by the one more process they call them as an sedimentation anta karitare. Okay, because one they already done through the physical, it is filtration, sequential filtration andru. The another one they are going to done by the sedimentation after that. So ee sedimentation process ಆದಮೇಲೆ, okay, sedimentation process ಆದಮೇಲೆ ನಿಮಗೆ ಆ ನೀರು ಏನಿರದೆ ವೇಸ್ಟ್ಗಳು ಏನಿದೆ ಅದನ್ನೆಲ್ಲ ದೇ ಆರ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ಆನ್ ಸೂಪರ್ ನಟೆಂಟ್ ಅಂತ ಕರೀತಾರೆ. ಬಿಕಾಸ್ ನಾವು ಯಾವುದೇ ಒಂದು ಪ್ರಾಸೆಸ್ಗಳನ್ನ ಮಾಡಬೇಕಾದ್ರೆ ನಮಗೆ ಎರಡು ತರ ಸಿಗೋದು, ಒಂದು ಪೆಲೆಟ್ ಅಂತೀವಿ, ಇನ್ನೊಂದು ಸೂಪರ್ ನಟೆಂಟ್ ಅಂತ ಕರಿತೀವಿ. ಓಕೆ, ಸೊ ದಟ್ ಒನ್ ಸೂಪರ್ ನಟೆಂಟ್ ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ದ ಎಫ್ಲುಯೆಂಟ್. ಓಕೆ, ಆ ಎಫ್ಲುಯೆಂಟ್ ಎಲ್ಲ ಏನಾಗುತ್ತೆ, ಸೊ ಮುಂದಕ್ಕೆ ಹೋಗಲ್ಲ, ಸೆಕೆಂಡರಿ ಟ್ರೀಟ್ಮೆಂಟ್ ಹೋಗಲ್ಲ. ಸೆಕೆಂಡರಿ ಟ್ರೀಟ್ಮೆಂಟ್ ಓನ್ಲಿ ದ ವಾಟರ್. ಯಾಕೆಂದ್ರೆ ಆಫ್ಟರ್ ದಟ್ ನಿಮ್ಗೆ ಈ ಪ್ರೈಮರಿ ಟ್ರೀಟ್ಮೆಂಟ್ ಆದ್ಮೇಲೆ, ಐ ಥಿಂಕ್ ಐ ಶೋ ದ ಪಿಕ್ಚರ್, ಇಟ್ ಇಸ್ ದೇರ್ ಆರ್ ನಾಟ್, ಐ ಡೋಂಟ್ ನೋ. ಇಲ್ಲೇ ತೋರಿಸ್ಬಿಡ್ತೀನಿ ನಿಮ್ಗೆ ನೋಡಿ. ದಿಸ್ ಇಸ್ ವಾಟ್ ಸೆಟ್ಲಿಂಗ್ ಟ್ಯಾಂಕ್ ಅಂತ ಹೇಳ್ತಾರೆ. ಓಕೆ, ಸೊ ಆಫ್ಟರ್ ಫಿಲ್ಟ್ರೇಷನ್ ಆದ್ಮೇಲೆ ಸೆಟ್ಲಿಂಗ್ ಟ್ಯಾಂಕ್ 1 ಅಂಡ್ ಸೆಟ್ಲಿಂಗ್ ಟ್ಯಾಂಕ್ 2 ಅಂತ ಇರುತ್ತೆ. ಸೊ ಅದ್ರ ಕೆಲಸ ಏನು ಅಂದ್ರೆ, ಆ ನೀರು ಏನ್ ಸ್ಟೋರ್ ಆಗಿತ್ತಲ್ಲ ಫಿಲ್ಟ್ರೇಷನ್ ಆದ್ಮೇಲೆ, ಆ ನೀರೆಲ್ಲ ಆ ಟ್ಯಾಂಕ್ಗಳಿಗೆ ಪಾಸ್ ಆಗ್ತಾ ಇರತ್ತೆ. ಆ ಟ್ಯಾಂಕ್ ಪಾಸ್ ಆಗ್ಬೇಕಾದ್ರೆ ದಿಸ್ ಇಸ್ ರೊಟೇಟಿಂಗ್ ವೆರಿ ಸ್ಲೋಲಿ, ನಿಧಾನಕ್ಕೆ ರೊಟೇಟ್ ಆಗತ್ತೆ. ಅಂದ್ರೆ ಆ ನೀರಲ್ಲಿರುವಂತ ಜಿಡ್ ಏನಿದೆ, ಆಯಿಲ್ ಗ್ರೀಸ್ ತರ ಏನೇನಿರತ್ತೆ, ಯಾಕೆಂದ್ರೆ ದಟ್ ವಾಟರ್ ನೀವು ನೋಡಿದ್ರೆ ಕೈಗೆ ಫೀಲ್ ಆಗತ್ತೆ. ಆ ನೀರಲ್ಲಿರುವಂತ ಜಿಡ್ನೆಲ್ಲ ಕಂಪ್ಲೀಟ್ ಆಗಿ ಏನ್ ಮಾಡುತ್ತೆ, ವೆಲ್ ರೊಟೇಟಿಂಗ್ ವೆರಿ ಸ್ಲೋಲಿ, ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಅಂಡ್ ಒಂದು ಕಂಪ್ಲೀಟ್ ರೊಟೇಷನ್. ಯಾಕೆಂದ್ರೆ ದಿಸ್ ಇಸ್ ದ ಕಂಪ್ಲೀಟ್ STPS ಇಸ್ ನಾಟ್ ವರ್ಕಿಂಗ್ ಫಾರ್ 1 hour or 2 hours, ಇಟ್ ಇಸ್ ಆಲ್ವೇಸ್ ವರ್ಕಿಂಗ್ ಫಾರ್ 24 hours. ನಮ್ ದೇಹದಲ್ಲಿ ಹೆಂಗೆ ಕಿಡ್ನಿ, ಲಂಗ್ಸು ಅಥವಾ ಹಾರ್ಟ್ ಇವೆಲ್ಲ ಹೆಂಗೆ 24 ಗಂಟೆನೂ ವರ್ಕ್ ಆಗ್ತಾ ಇರ್ಬೇಕು, ಅದೇ ತರ ಸೊ ಹಿಯರ್ ಆಲ್ಸೋ ಇಟ್ ಇಸ್ ವರ್ಕಿಂಗ್. ಓಕೆ, ಸೊ ಆ ಕಂಪ್ಲೀಟ್ ಪ್ರಾಸೆಸ್ ಮಾಡ್ತಾ 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 ಆ ನೀರಲ್ಲಿರುವಂತ ಕಂಪ್ಲೀಟ್ ಆಯಿಲ್ ಮತ್ತೆ ಗ್ರೀಸ್ ಕಂಟೆಂಟ್ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ಪ್ರೈಮರಿ ಟ್ರೀಟ್ಮೆಂಟ್ ಅಂತ ಬಂದಾಗ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ 2 ಪ್ರಾಸೆಸ್. ಒಂದು ನಾವು ವಿ ಕಾಲ್ ದಮ್ ಇಟ್ ಆಸ್ ಅನ್ filtration, sequential filtration anta kariತೀವಿ, and the other one we call them as an sedimentation. I think remember, so ನಮಗೆ ಬೇರೆ ಇನ್ನ ಫಸ್ಟ್ ವೇಸ್ಟ್ ಏನು ಉಳ್ಕೊಂಡಿರುತ್ತೆ ಅದನ್ನ ನಾವು ಪ್ರೈಮರಿ ಸ್ಲಡ್ಜ್ ಅಂದ್ರೆ ದಟ್ ವೇಸ್ಟ್ ಆಫ್ಟರ್ ದ ಟ್ರೀಟ್ಮೆಂಟ್ ಆದ್ಮೇಲೆ ಏನು ವೇಸ್ಟ್ ಬರುತ್ತೆ ಅದನ್ನ ದೇ ಕಾಲ್ ದಮ್ ಆಸ್ ಅನ್ ಸ್ಲಡ್ಜ್ ಅಂತ ಕರೀತಾರೆ. ಅದು ಫಸ್ಟ್ ಟ್ರೀಟ್ಮೆಂಟ್ ಅಲ್ಲೇ ಬರೋದ್ರಿಂದ ದೇ ಕಾಲ್ ದಮ್ ಆಸ್ ಅನ್ ಪ್ರೈಮರಿ ಸ್ಲಡ್ಜ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ದ ಎಫ್ಲುಯೆಂಟ್ ವಾಟ್ ಎವರ್ ಫ್ರಮ್ ದ ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್, ದಟ್ ಒನ್ ಈಗ now it is move for the secondary treatment. I think you remember all those things. So the primary, the waste STPS is done by the 2 things. One is primary and secondary. For exam point of view, we don't want to write any other names. ನಮಗೆ ಗೊತ್ತಿದ್ರೆ ಸಾಕು. ಪ್ರೈಮರಿಗೆ ಫಿಸಿಕಲ್ ಅಂತಾರೆ, ಮೆಕ್ಯಾನಿಕಲ್ ಅಂತಾರೆ ಅಂತ. ಸೆಕೆಂಡರಿಗೆ they call them as biological ಅಂತಾರೆ ಅಂತ. Primarily it is done by the 2, sequential filtration, and another one is the sedimentation. Sequential filtration ಕೆಲಸ ಏನು, floating debris. Sedimentation ಕೆಲಸ ಏನು, soil and small pebbles are removed by the sedimentation, and all these things the settled and whatever the things that waste, it is called the as an primary sludge. After all this, after primary ಆದ್ಮೇಲೆ now we'll move on to the secondary treatment. ಓಕೆ, ಈಗ ಇಲ್ಲಿ ಯಾವ ಮೆಷಿನು ಅನ್ನೋದಕ್ಕಿಂತ, ಓಕೆ, ಸೊ ಇಲ್ಲಿ ಒಂದಷ್ಟು ನ್ಯಾಚುರಲ್ ಹೆಟ್ರೋಟ್ರೋಫಿಕ್ ಮೈಕ್ರೋಬ್ಸ್ ಅಂತ ಕರಿತೀವಿ. ಸೊ ಆ ಆರ್ಗ್ಯಾನಿಸಮ್ಸ್ಗಳು ಈ ನೀರಲ್ಲಿ ಇರುವಂತ ಮೈಕ್ರೋ ಆರ್ಗ್ಯಾನಿಸಮ್ಸ್, ಅಂದ್ರೆ ಆ ಹಾಳು ಮಾಡಿರುವಂತ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಿದೆ ಅವನ್ನ ಕಂಪ್ಲೀಟ್ ಆಗಿ ಈಗ ರಿಮೂವ್ ಮಾಡಬೇಕು. ಸೊ ದಟ್ ಈಸ್ ವಾಟ್ ರಿಮೂವ್ ಮಾಡಬೇಕು ಅಂತ ಅಂದ್ರೆ, ಇಲ್ಲೊಂದು ಫ್ಯಾನ್ ತರ ತಿರುಗ್ತಾ ಇದೆ ನೋಡಿ. ದಿಸ್ ಇಸ್ ವಾಟ್, ಆ ನೀರು ಏನು ಆ ಫೋರ್ಸ್ಗಳು ಹೋದಾಗ this is rotating very fast. ಆ ರೊಟೇಟ್ಗೆ ಆ ನೀರ್ ನೊರೆ ಎಲ್ಲ ಬರ್ತಾ ಇರತ್ತೆ, ಎಲ್ಲ ನೊರೆ ಹೋಗಿ 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 ಒಂದ್ ಕಡೆ ಸ್ಟಾಕ್ ಆಗ್ತಾ ಇರತ್ತೆ. ಓಕೆ, ದಿಸ್ ಒನ್ ದೇ ಕಾಲ್ ದಮ್ ಇಟ್ ಆಸ್ ಅನ್ ಎಜಿಟೇಟೆಡ್ ಮೆಕ್ಯಾನಿಕಲಿ ಅಂತ ಕರೀತಾರೆ. ಎಜಿಟೇಟೆಡ್ ಅಂತ ಕರೀತಾರೆ ಅಂದ್ರೆ, ಸೊ ಪ್ರೈಮರಿ ಎಫ್ಲುಯೆಂಟ್ ಇವಾಗ ಏನಕ್ಕೆ ಪಾಸ್ ಮಾಡಿದ್ರು, ಲಾರ್ಜ್ ಎರೇಷನ್ ಟ್ಯಾಂಕ್ಸ್ ಅಂತ. ಆಕ್ಚುಲಿ ಬಯಾಲಜಿಕಲ್ ಟ್ರೀಟ್ಮೆಂಟ್ ಅಥವಾ ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ದಟ್ ಟ್ಯಾಂಕ್ ದೇ ಆರ್ ಗೋಯಿಂಗ್ ಟು ಕಾಲ್ ದಮ್ ಇಟ್ ಆಸ್ ಅನ್
ಬಯೋಲಾಜಿಕಲ್ ಟ್ರೀಟ್ಮೆಂಟ್ ಅಲ್ಲಿ ದ ಟ್ಯಾಂಕ್ ನೇಮ್ ಇಟ್ as ಲಾರ್ಜ್ ಎರೇಷನ್ ಟ್ಯಾಂಕ್ಸ್ ಅಂತ ಕರಿತೀವಿ. ಒಂದು ಫ್ಯಾನ್ ತರ ಇರುತ್ತೆ, ದಟ್ ಇಸ್ ವಾಟ್ ಎಜಿಟೇಟೆಡ್ ಅಂತ, ಕಾನ್ಸ್ಟಾಂಟ್ಲಿ ಎಜಿಟೇಟೆಡ್ ಮೆಕ್ಯಾನಿಕಲಿ ಅಂತ ಹೇಳ್ತಾರೆ. ಸೊ ತಿರಗ್ದಂಗೆ ಏರ್ ಪಾಸ್ ಆಗ್ತಾ ಇರತ್ತೆ. ಸೊ ಈ ಪಾಸ್ ಏನಾಗ್ತಾ ಇರತ್ತೆ, ಸೊ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಟು ಗ್ರೋತ್ ಆಫ್ ದ ಯೂಸ್ಫುಲ್ ಮೈಕ್ರೋಬ್ಸ್. ಅಂದ್ರೆ ಆ ನೀರ್ಗೆ ಬೇಕಾಗಿರುವಂತ ಮೈಕ್ರೋಬ್ಸ್ ಗಳನ್ನ ಗ್ರೋ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗತ್ತೆ. ಅದನ್ನ ದೇ ಕಾಲ್ಡ್ ನಮ್ಮಡ್ ಆಸ್ ಅನ್ ಫ್ಲಾಕ್ಸ್ ಅಂತ ಕರೀತಾರೆ, FLOCS. ದಿಸ್ ಇಸ್ ಮೆನಿ ಟೈಮ್ಸ್ ಇಸ್ ರಿಪೀಟೆಡ್ ಫಾರ್ 1 marks fill in the blanks ಗೆ. So masses of bacteria associated with fungal filaments to form. ಯಾಕಂದ್ರೆ ಕೆಲವೊಂದು ಡೆಫಿನೇಷನ್ಸ್ ಗಳನ್ನ ಕೇಳಿದಾಗ, ಸ್ಟೇಟ್ಮೆಂಟ್ಸ್ ಗಳನ್ನ ಕೇಳಿದಾಗ ಆಸ್ ಇಟ್ ಈಸ್ ಹಾಗೆ ಬರೀಬೇಕು, ಶುಡ್ ನಾಟ್ ಚೇಂಜ್ ಎನಿಥಿಂಗ್ ಪ್ಲೀಸ್. ಓಕೆ, ಯಾಕಂದ್ರೆ ಅದರಲ್ಲೇ ನಿಮ್ಗೆ ಮಾರ್ಕ್ಸ್ ಗಳೆಲ್ಲ ತುಂಬಾ, ಎಲ್ಲಿ ನಾನು 70 out of 70 ಬರ್ದಿದ್ದೆ, ಅಟ್ಲೀಸ್ಟ್ ಒಂದು 60 ಬರೋ ತರ ಆದ್ರೂ ಬರೆದಿದ್ದೆ, ಎಲ್ಲೋ ಮಾರ್ಕ್ಸ್ ನಾನು ಕರೆಕ್ಟ್ ಆಗಿ ಬರ್ದಿದ್ರು ಕೊಟ್ಟಿಲ್ಲ ಅಂತ ನೀವ್ ಅನ್ಕೊಂತೀರಾ. ಬಟ್ ನೀವು ಬರ್ದಿರ್ಬೇಕಾದ್ರೆ ಈ ಎಲ್ಲಾ ಮಿಸ್ಟೇಕ್ಸ್ ಗಳನ್ನ ಮಾಡಿರ್ತೀರಾ. ದಟ್ಸ್ ವೈ ಕೆಲವೊಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ಸ್ ಗಳನ್ನ ಬರಿಬೇಕಾದ್ರೆ, ಡೆಫಿನೇಷನ್ಸ್ ಗಳನ್ನ ಬರಿಬೇಕಾದ್ರೆ, ಸೊ ಎಲ್ಲ ಬರಿಬೇಕಾದ್ರೆ ತುಂಬಾ ಜಾಗರೂಕತೆಯಿಂದ ಬರಿಬೇಕಾಗತ್ತೆ ನೀವು. ಯಾಕಂದ್ರೆ ಇಲ್ಲಿ ಏನಾದ್ರು ಒಂದ್ ಸಣ್ಣ ಮಿಸ್ಟೇಕ್ ಆದ್ರೂ ಕೂಡ ಅಲ್ಲಿರೋದೇ 1 marks ಇರುತ್ತೆ. ಕ್ಯಾಂಟ್ ಏಬಲ್ ಟು ಗಿವ್ ಹಾಫ್ ಮಾರ್ಕ್ಸ್ ಫಾರ್ ದೀಸ್ ಟೈಪ್ಸ್ ಆಫ್ ದ. ನೋಡಿ, ಈಗ ನೀವೆಲ್ಲ ಬರ್ದಿರ್ತೀರಾ, ಯಾವ್ದೋ ಒಂದ್ ಬೇಕಾಗಿರೋ ನೀವು ಹಾಫ್ ಬಿಟ್ರೆ ವಿ ಕ್ಯಾನಾಟ್ ಏಬಲ್ ಟು ಕಟ್ ದ ಮಾರ್ಕ್ಸ್. ಓಕೆ, ಮಾಸಸ್ ಬೇಕು, ಬ್ಯಾಕ್ಟೀರಿಯಾ ಬೇಕು, ಫಂಗಲ್ ಬೇಕು, ಓಕೆ, ಅಂಡ್ ಫಿಲಮೆಂಟ್ಸ್ ಬೇಕು, ಮೆಶ್ ಲೈಕ್ ಸ್ಟ್ರಕ್ಚರ್ ಬೇಕು. ಈ ಪರ್ಟಿಕ್ಯುಲರ್ ವರ್ಡ್ಸ್ ಆ ಡೆಫಿನೇಷನ್ ಹಂಗೆ ಇರಬೇಕು. ಅದು ಬಿಟ್ಟು ನೀವು ಏನೂ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡಕ್ ಹೋಗ್ಲೂಬೇಡಿ. ಓಕೆ, ಸೊ ಆಫ್ಟರ್ ಆಲ್ ದಿಸ್, ಸೊ ಈಗ ನಾವು ಹೇಳಿದ್ವಿ ಸ್ಟಾರ್ಟಿಂಗ್ ಅಲ್ಲೇ ಆರ್ಗ್ಯಾನಿಕ್ ಮ್ಯಾಟರ್ ಮತ್ತೆ ಮೈಕ್ರೋಬ್ಸ್ ಅಂತ ಹೇಳಿದ್ವಿ, ವೇಸ್ಟ್ ವಾಟರ್. ಇವೆಲ್ಲ ಏನ್ ಮಾಡುತ್ತೆ, ವೈಲ್ ಗ್ರೋಯಿಂಗ್ ದ ನ್ಯಾಚುರಲಿ ಗ್ರೋಯಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನ್ ಮಾಡುತ್ತೆ, ಸೊ ದಟ್ ಈಸ್ ಗೋಯಿಂಗ್ ಟು ಕನ್ಸ್ಯೂಮ್ ಮೇಜರ್ ಪಾರ್ಟ್, ಇಟ್ ಇಸ್ ಆರ್ಗ್ಯಾನಿಕ್ ಮ್ಯಾಟರ್ ನ ಪೂರ್ತಿಯಾಗಿ ಕನ್ಸ್ಯೂಮ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಅಂಡ್ ದಿಸ್ ಸಿಗ್ನಿಫಿಕೆಂಟ್ಲಿ ಅದು ಯಾವಾಗ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಮ್ಯಾಟರ್ ಗಳನ್ನ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ, ಅಂದ್ರೆ ಕನ್ಸ್ಯೂಮ್ ಮಾಡ್ತಾ ಹೋಗುತ್ತೋ, ಆಟೋಮೆಟಿಕಲಿ ಇಸ್ ಗೋಯಿಂಗ್ ಟು ರೆಡ್ಯೂಸ್ ದ ಒನ್ thing, it is called the as in BOD, because while checking, so BOD is the main part. Yakandre while doing all the laboratory test galna sewage treatmenting ಮಾಡಬೇಕಾದ್ರೆ, so first they are going to consider these types of the things, BOD and COD anta ಮಾಡ್ತಾರೆ. But COD they are doing regularly, but BOD is weekly twice, 3 days once adana BOD, different types of the procedure they are going to follow in the laboratories. So ಅಲ್ಲಿ 3 ದಿವಸಕ್ಕೆ ಒಂದ್ಸಲಿ ಆ ನೀರ್ಗಳಿಗೆ ಒಂದಷ್ಟು ಕೆಮಿಕಲ್ಸ್ ಹಾಕಿ ಅದನ್ನ ಹಾಗೆ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ಬಿಟ್ಟು ಒಂದು 3 days ಆದ್ಮೇಲೆ ದೇ ಆರ್ ಗೋಯಿಂಗ್ ಟು ಚೆಕ್ ಔಟ್ ದಿಸ್ ಒನ್. ಅಂಡ್ ಸೊ COD ಮತ್ತೆ BOD ಇವೆಲ್ಲ ರೆಗ್ಯುಲರ್ ಟೆಸ್ಟ್ ಗಳನ್ನ ಮಾಡ್ತಾ ಇರ್ತಾರೆ ಲ್ಯಾಬ್ ಗಳಲ್ಲಿ, pH, ಟರ್ಬಿಡಿಟಿ ಹೇಗೆ ಚೆಕ್ ಮಾಡ್ತಾರೋ ಅದೇ ತರಾನೇ. ಸೊ ಇಲ್ಲೂ ಕೂಡ ಸೊ ಸಿಗ್ನಿಫಿಕೆಂಟ್ಲಿ ರೆಡ್ಯೂಸಸ್ ದ BOD. ಸೊ ವಾಟ್ ಇಸ್ ದಿಸ್ BOD ಅಂದ್ರೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಅಂಡ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇನ್ ಯುವರ್ ಎಕ್ಸಾಮ್. So BOD is the amount of the oxygen that would be consumed if all the organic matter in 1 liter of water were oxidized by the bacteria. Because in the odudvi ನಾವು, that is while growing the natural microorganisms ಅಂತ ಹೇಳಿ. ಸೊ ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನ್ ಮಾಡುತ್ತೆ, ನೀರ್ ಒಳಗಡೆ ಇರುವಂತ ಆರ್ಗ್ಯಾನಿಕ್ ಮ್ಯಾಟರ್ ನ ಕಂಪ್ಲೀಟ್ ಆಗಿ ತಿಂತಾ ಹೋಗುತ್ತೆ. ಸೊ ತಿಂದಾಗ ಆಟೋಮೆಟಿಕಲಿ BOD, ಸಮ್ಟೈಮ್ಸ್ BOD ವ್ಯಾಲ್ಯೂ ತುಂಬಾ ಜಾಸ್ತಿ ಇದೆ ಅಂತ ಅಂದಾಗ, ಟೆಸ್ಟ್ ಮಾಡಿದಾಗ BOD ವ್ಯಾಲ್ಯೂ ತುಂಬಾ ಒಂದು 500, 600 ಹಿಂಗೆಲ್ಲ ಬಂತು ಅಂದ್ರೆ ನೀರಿನ ಕ್ವಾಲಿಟಿ ತುಂಬಾ ಹಾಳಾಗಿದೆ ಅಂತ. ಎಸ್ಪೆಷಲಿ KMF ಎಲ್ಲ ಇರೋ ಕಡೆ, ಯಾಕಂದ್ರೆ KMF ಗೊತ್ತಿರುತ್ತೆ, ದೇ ಆರ್ ಆಲ್ಮೋಸ್ಟ್ ಪ್ರಿಪೇರಿಂಗ್ ದಿಸ್ ಕರ್ಡ್ ಆರ್ ಗೀ ಆರ್ ಚೀಸ್, ಈ ತರ ಇವೆಲ್ಲ ಆಯಿಲ್ ಕಂಟೆಂಟ್ ಜಾಸ್ತಿ. ಇವೆಲ್ಲ ಆಯಿಲ್ ಕಂಟೆಂಟ್ ಗಳ ನೀರೊಳಗೆ ಸೇರ್ಕೊಂತು ಅಂದ್ರೆ ನೀರಿನ ವ್ಯಾಲ್ಯೂ ಪೂರ್ತಿ ಏನಾಗಿರುತ್ತೆ, BOD ವ್ಯಾಲ್ಯೂ ಆಟೋಮೆಟಿಕಲಿ ರೈಸ್ ಆಗ್ಬಿಟ್ಟಿರತ್ತೆ. ಓಕೆ, ಸೊ ಅಂದ್ರೆ ಇಲ್ಲಿ ಆತರ ಆಯ್ತು ಅಂದಾಗ ಅವ್ರಿಗೆ ಯಾರು ಟ್ರೀಟ್ಮೆಂಟ್ ಮಾಡಿ ಆ ನೀರ್ಗಳನ್ನ ಕಳಿಸ್ತಿರ್ತಾರ ಅಲ್ಲಿಗೆ ಎಫೆಕ್ಟ್ ಆಗ್ಬಿಡತ್ತೆ, ಒಂದೊಂದು ಪ್ರಾಸೆಸ್ಗೂ ಎಫೆಕ್ಟ್ ಆಗ್ಬಿಡತ್ತೆ. ಸೊ ಅದರಿಂದ so first they are going to clear the BOD. So BOD refers to the amount of oxygen that would be consumed if all the organic matter in 1 liter of water were oxidized by the bacteria. Sewage water treatment ಆದ್ರೇನೆ ಏನ್ ರೆಡ್ಯೂಸ್ ಆಗೋದು, BOD ವ್ಯಾಲ್ಯೂ ರೆಡ್ಯೂಸ್ ಆಗಕ್ಕೆ ಸಾಧ್ಯ. ಓಕೆ, ಸೊ ಮೊನ್ನೆ ಕೂಡ ಎಕ್ಸಾಮ್ ಅಲ್ಲಿ BOD ಇಂಪಾರ್ಟೆನ್ಸ್ ಬರೀರಿ ಅಂತ ಕೂಡ ಕೇಳಿದ್ರು, ಐ ಥಿಂಕ್ ಪ್ರಿಪರೇಟರಿ ಅಲ್ಲಿ ಮೇ ಬಿ. ಸೊ ಈ ಎರಡು BOD ಟೆಸ್ಟ್ ಮಾಡೋದ್ರಿಂದ
ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ ರೇಟ್ ಆಫ್ ಅಪ್ಟೇಕ್ ಆಫ್ ಆಕ್ಸಿಜನ್ ಬೈ ಮೈಕ್ರೋ ಆರ್ಗಾನಿಸಮ್ಸ್ ಇನ್ ಅ ಸ್ಯಾಂಪಲ್ ಆಫ್ water, and thus indirectly, and also BOD is a measure of the organic matter present in the water. Okay, so the greater the BOD of wastewater, more it is polluting. But yes, BOD value ಜಾಸ್ತಿ ಬರ್ತಾ ಇದೆ ಅಂದ್ರೆ ವಾಟರ್ ಕ್ವಾಲಿಟಿ ಏನಾಗಿದೆ, ಹಾಳಾಗಿದೆ ಅಂತ ಅರ್ಥ. ಅದರಿಂದ ಸೊ BOD is one of the most important tests they are going to conduct through the sample waste water. So at that waste water treat ಮಾಡಿದಾಗ, that is what purposefully why they are going to do the secondary treatment. ಯಾಕೆ biological before? Because physical ಆದ ತಕ್ಷಣ chemical they never able to do. First physical, then they go for the biological, then they go for the last is chemical treatment. Okay, once if the while growing the natural organisms ಆ ನೀರು ಒಳಗಡೆ ಇರುವಂತ ಆರ್ಗಾನಿಸಮ್ಸ್, ಮೈಕ್ರೋ ಆರ್ಗಾನಿಸಮ್ಸ್ ಥ್ರೂ ಆರ್ಗ್ಯಾನಿಕ್ ಮ್ಯಾಟರ್ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ರಿಮೂವ್ ಆದ್ರೆ ಮಾತ್ರ ಸೊ ದ BOD ಇಸ್ ಗಿವಿಂಗ್ ಅ ವೆರಿ ಗುಡ್ ವ್ಯಾಲ್ಯೂನ ಕೊಡಕ್ಕೆ ಸಾಧ್ಯ. ಅದರಿಂದ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ತುಂಬಾ ಸರಿ ರಿಪೀಟ್ ಆಗಿದೆ 3 ಮಾರ್ಕ್ಸ್ಗೆ. ವಾಟ್ ಇಸ್ BOD ಅಂಡ್ ವಾಟ್ ಇಸ್ ಇಂಪಾರ್ಟೆನ್ಸ್ ಅಂತ. ಸೊ BOD ಇಲ್ಲಿ ಏನಿದೆ ಅದೇ ಬರೀಬೇಕು. ದ ಅಮೌಂಟ್ ಆಫ್ ದ ಆಕ್ಸಿಜನ್ that would be consumed if all the organic matter in 1 liter of water were oxidized by the bacteria ಅಂತ ಹೇಳ್ತೀವಿ. And so in ಅದಾದ್ಮೇಲೆ so what and all things ಮತ್ತೆ ಕೆಲವು ಸರಿ ನಾವೇನ್ ಮಾಡ್ತೀವಿ ಅಂದ್ರೆ ಕಂಪ್ಲೀಟ್ ಪ್ರಾಸೆಸ್ ಅಲ್ಲಿ ಇನ್ನೂ ಒಂದ್ಸಲಿ ಫಿಲ್ಟ್ರೇಷನ್ ಮಾಡ್ತಾ ಹೋಗ್ತೀವಿ. ಯಾಕಂದ್ರೆ ಸಮ್ ಟೈಮ್ಸ್ ಈಗ ನೋಡಿರ್ಬೋದು ನಾವು ಕಿಡ್ನಿ ಏನ್ ಮಾಡತ್ತೆ ಅಂದ್ರೆ ಏನೇ ಇದ್ರೂ ಮತ್ತೆ ಫಿಲ್ಟ್ರೇಷನ್ ಮಾಡ್ದಂಗೆ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಸಿಗತ್ತೆ, ಯೂಸ್ಫುಲ್ ಸಬ್ಸ್ಟೆನ್ಸ್ ಮತ್ತೆ ಹಿಂದಕ್ಕೆ ಕಳ್ಸುತ್ತೆ, ಹಾರ್ಮ್ಫುಲ್ ಇರೋದನ್ನ ಆಚೆ ಹಾಕತ್ತೆ. ಸೊ ಅದೇ ತರ ಸೊ ಈ ಒಂದ್ಸಲಿ ಕಂಪ್ಲೀಟ್ BOD ಆಫ್ ರೆಡ್ಯೂಸ್ ಆದ್ಮೇಲೆ ವಾಟ್ ಎವರ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಸಮ್ ಮೋರ್ ಎಫ್ಲುಯೆನ್ಸ್ ಅಂತ ಏನ್ ಹೇಳ್ತೀವಿ, ದಟ್ ಒನ್ ಇಟ್ ಇಸ್ ಸೆಂಡ್ ಇಟ್ ಟು ದ ಸೆಟ್ಲಿಂಗ್ ಟ್ಯಾಂಕ್ and where bacterial flocks cannot able to allowed for the sediment. So that type of the things they are going to call them as an activated sludge anta helteve. So after that so they taken the activated sludge ಮತ್ತೆ pumped ಮಾಡಿದಾಗ ಮತ್ತೆ ಒಂದಷ್ಟು they are going to get the water. ಆ ವಾಟರ್ ನ ಮತ್ತೆ ಏನ್ ಮಾಡ್ತಾರೆ, they are going to store it, and what and all the things ಏನೇನು ವೇಸ್ಟ್ ಇರುತ್ತೆ ಅದನ್ನೆಲ್ಲ ದೇ ಆರ್ ಗೋಯಿಂಗ್ ಟು ಕಾಲ್ ದಮ್ ರಿಮೈನಿಂಗ್ ವಾಟ್ ಎವರ್ ದ ಸ್ಲಡ್ಜ್ ಏನಿರುತ್ತೆ ಅದನ್ನ ದೊಡ್ಡ ಟ್ಯಾಂಕ್ ಗಳಿಗೆ ಮುಂದಕ್ಕೆ ಪಾಸ್ ಮಾಡ್ತಾ ಹೋಗ್ತಾರೆ. ಅದನ್ನ ಅನ್ಏರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ಸ್ ಅಂತ ಹೇಳಿ ಕರೀತಾರೆ. ಅಲ್ಲಿ ಅನ್ಏರೋಬಿಕಲಿ ಲಾಟ್ ಆಫ್ ದ ಮೈಕ್ರೋ ಆರ್ಗಾನಿಸಮ್ಸ್ ಇಸ್ ಗೋಯಿಂಗ್ ಟು ಬಿ ಗ್ರೋ, ಬ್ಯಾಕ್ಟೀರಿಯಾ ಅಂಡ್ ದ ಫಂಗೈ ಎಲ್ಲ ಗ್ರೋ ಆಗ್ತಾ ಹೋಗುತ್ತೆ. ಸೊ ಡ್ಯೂರಿಂಗ್ ದ ಟೈಮ್ ಆಫ್ ದಿಸ್ ಅನ್ಏರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ಸ್ ಅಲ್ಲಿ ಆರ್ಗಾನಿಸಮ್ಸ್ ಗ್ರೋ ಆಗಬೇಕಾದ್ರೆ ಸೊ ದೇರ್ ಇಸ್ ಗೋಯಿಂಗ್ ಟು presence methane, hydrogen sulfide and the carbon dioxide. That one they are going to use. That ಏನು sludge ಏನಿರುತ್ತೆ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ ಪಿಕ್ಚರ್, see this one, this is what anaerobic sludge digesters ಅಂತ ಕರೀತಾರೆ. ಆಫ್ಟರ್ ಎಲ್ಲ ಟ್ರೀಟ್ಮೆಂಟ್ ಮುಗಿದ ಮೇಲೆ ಅದೆಲ್ಲ ಅಲ್ಲಿ ಸ್ಟೋರ್ ಆಗುತ್ತೆ. ಅನ್ಏರೋಬಿಕಲಿ ಗ್ರೋ ದ organisms, microorganisms such as bacteria and fungi, everything. So this one here, the methane, carbon dioxide, hydrogen sulfide, everything, most of the gases are present here. So this one they are going to use for the other purposes like agriculture ಗೆ ಗೊಬ್ಬರಗಳ ಹಾಗೆ ಯೂಸ್ ಮಾಡೋದು ಅಥವಾ ಬಯೋಗ್ಯಾಸ್ ಪರ್ಪಸ್ ಗೆ ಯೂಸ್ ಮಾಡೋದು ಇರಬಹುದು, ಅದನ್ನೆಲ್ಲ ಮಾಡ್ಕೊಂತ ಹೋಗ್ತಾರೆ. ಸೊ ಅಂಡ್ this is what the different types of the gases. And ಇನ್ನ ಮೇ ಬಿ ಇಲ್ಲಿ ಎಲ್ಲೋ ಒಂದ್ ಕಡೆ ಕಾನ್ಸೆಪ್ಟ್ಸ್ ಗಳನ್ನ ಓದ್ಬೇಕಾದ್ರೆ ನಾವು 10th ಅಲ್ಲಿ ಓದಿರೋ ಒಂದು ಕಾನ್ಸೆಪ್ಟ್ ನಾಪಕ ಆಗುತ್ತೆ. ದಟ್ ಇಸ್ ವಾಟ್ ಟು ಪ್ಲಾನ್ ಗಂಗಾ. ಆಮೇಲೆ ನೋಡಿ ಇಲ್ಲಿ ಒಂದು ಪಾಯಿಂಟ್ ಆಡ್ ಮಾಡ್ತಾರೆ, ನಿಮ್ಗೆ ಇಷ್ಟೆಲ್ಲ ಟ್ರೀಟ್ಮೆಂಟ್ ಮುಗಿದ ಮೇಲೆ ಯು ಕ್ಯಾನ್ ಸೆಂಡ್ ದಟ್ ವಾಟರ್ ಟು ದ ರಿವರ್ಸ್ ಅಂಡ್ ಓಷನ್ಸ್. ಇವಾಗ ನೀವು ಈ ಫಿಸಿಕಲ್ ಟ್ರೀಟ್ಮೆಂಟ್, ಬಯೋಲಾಜಿಕಲ್ ಟ್ರೀಟ್ಮೆಂಟ್ ಎಲ್ಲ ಮುಗಿದ ಮೇಲೆ ನೀವು ಆರಾಮಾಗಿ ಆ ನೀರ್ನ ರಿವರ್ಸ್ ಮತ್ತೆ ಓಷನ್ಸ್ ಕಳಿಸ್ಬೇಕು. ಯಾಕಂದ್ರೆ ಆಲ್ಮೋಸ್ಟ್ 90-95% ಎಲ್ಲಾ ತರದ್ದು ವೇಸ್ಟ್ ಗಳು ಆಚೆ ಹೋಗ್ಬಿಟ್ಟಿರುತ್ತೆ. ಬರೀ ಸ್ಮೆಲ್ ಮಾತ್ರ, ನೀರಿನ ಸ್ಮೆಲ್ ಸ್ವಲ್ಪ ಇರುತ್ತೆ. ಆ ನೀರಿನ ಸ್ಮೆಲ್ ಕೂಡ ಕೆಮಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಸರಿ ಮಾಡ್ತಾ ಹೋಗ್ತಾರೆ. ಬಟ್ ವಿ ಡೋಂಟ್ ವಾಂಟ್ ಎನಿ ಕೆಮಿಕಲ್ ಟ್ರೀಟ್ಮೆಂಟ್ ಹಿಯರ್ ಬಿಕಾಸ್ ದೆ ನೆವರ್ ಮೆನ್ಷನ್ ದ ಕೆಮಿಕಲ್ ಟ್ರೀಟ್ಮೆಂಟ್ ಇನ್ ದ NCERT ಬುಕ್. ನಮಗೆ ಬೇಡವೂ ಬೇಡ, ನಮ್ಗೆ ಅದ್ರ ಮೇಲೆ ಕೇಳೋದು ಇಲ್ಲ ಕಾನ್ಸೆಪ್ಟ್ಸ್ ಗಳನ್ನ. ಸೊ ನಮಗೆ ಪ್ರೈಮರಿ ಮತ್ತೆ ಸೆಕೆಂಡರಿ ಕರೆಕ್ಟ್ ಆಗಿ ಗೊತ್ತಿದ್ರೆ ಸಾಕು. ಓಕೆ, ಸೊ ಅಂಡ್ ಯು ರಿಮೆಂಬರ್ ಸೀಕ್ವೆನ್ಷಿಯಲ್ ಫಿಲ್ಟ್ರೇಷನ್, ಸೆಡಿಮೆಂಟ್, ದೆನ್ secondary treatment or biological treatment. In that particularly they mentioned about the BOD, and in that after the BOD they mentioned about the
activated sludge, and after the activated sludge they stopped up to the anaerobic sludge digesters work. Okay, so ಈ ಒಂದು ಪ್ಲಾನ್ ಎಲ್ಲೋ ಒಂದ್ ಕಡೆ ಮೆನ್ಷನ್ ಮಾಡ್ತಾರೆ, ಯಾಕಂದ್ರೆ ಸೊ ತುಂಬಾ ಆಗ ಟೈಮಲ್ಲಿ ಸೊ ಲಾಟ್ ಆಫ್ ವಾಟರ್ ಅಭಾವ ಇತ್ತು. ಸೊ ಏನು ಈ ರಿವರ್ಸ್ ಗಳಲ್ಲಿ ಇರೋ ನೀರ್ನ ಎಲ್ಲಾ ತರದಕ್ಕೂ ಯೂಸ್ ಮಾಡ್ತಾ ಇದ್ರು, ಬಟ್ಟೆ ಒಗೆಯಕ್ಕೆ, ವಾಷಿಂಗಿಗೆ, ಪಾತ್ರೆ ತೊಳೆಯೋದಕ್ಕೆ, ಅಲ್ಲೇ ಎಮ್ಮೆ ಕರುಗಳನ್ನ ವಾಶ್ ಮಾಡೋದಕ್ಕೆ ಎಲ್ಲ ತರ ಅಲ್ಲೇ ಯೂಸ್ ಮಾಡ್ತಿದ್ರು. ಬಟ್ ಇಟ್ ಆಲ್ಮೋಸ್ಟ್ ಕವರ್ ಆನ್ ದ 20-25 ವಿಲೇಜಸ್. ಸೊ ದೆನ್ ದ ಪರ್ಸನ್ ಅವರೊಂದು ಥಿಂಕ್ ಮಾಡ್ತಾರೆ, ಮೇ ಬಿ ನೀರ್ನ ನಾವೇನಾದ್ರೂ ಕಂಪ್ಲೀಟ್ ಆಗಿ ಟ್ರೀಟ್ ಮಾಡಿ, ಯಾಕಂದ್ರೆ ಹಳ್ಳಿಗಳಿಗೆ ಜನ ಕುಡಿಯೋದಕ್ಕೆ ಬಿಟ್ಟು ಎಲ್ಲದಕ್ಕೂ ಆ ನೀರ್ನ ಯೂಸ್ ಮಾಡ್ತಿದ್ದಾರೆ. ಬಟ್ ಕುಡಿಯೋದಕ್ಕೆ ನೀರು ತುಂಬಾ ಕಷ್ಟ ಇದೆ. ಆ ಕುಡಿಯೋ ನೀರಿಗೆ ಪಾಪ ಎಲ್ಲೆಲ್ಲೋ ಹೋಗ್ತಿದ್ದಾರೆ, 20 ಮೈಲಿ 15 ಮೈಲಿ ಹೋಗ್ತಾರೆ. ಅದ್ರ ಬದಲು ನಾವೇ ಈ ನೀರ್ನ ಏನ್ ಯೂಸ್ ಮಾಡ್ತಿದಾರಲ್ಲ ಎಲ್ಲದಕ್ಕೂ, ಸೊ ಆ ನೀರ್ನ ಮೇ ಬಿ ನಾವು ಟ್ರೀಟ್ ಮಾಡಿದ್ರೆ ಅದನ್ನ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ದೇ ಸ್ಟಾರ್ಟೆಡ್ ದ 2 plans, that is Ganga river and as well as Yamuna river. The plans such as the Ganga action plan as well as the Yamuna action ಪ್ಲಾನ್ ಅಂತ ಹೇಳಿ. ಬಟ್ ಸಮ್ ಗೊತ್ತಲ್ಲ ನಮಗೆ, ಗೌರ್ಮೆಂಟ್ ಅಂದಾಗ ಲಾಟ್ ಆಫ್ ಥಿಂಗ್ಸ್ ಇಸ್ ಗೋಯಿಂಗ್ ಟು ಬಿ ಚೇಂಜ್, ಅಂಡ್ ಅದನ್ನ ಯಾರು ಮಾಡಬೇಕು ಅನ್ಕೊಂಡಿದ್ರು ಅವರು ಕೂಡ ಪಾಸ್ಡ್ ಅವೇ, ಅಂಡ್ ಲಾಟ್ ಆಫ್ ಫಂಡ್ಗಳು ಬೇಕಾಗತ್ತೆ. ಯಾಕಂದ್ರೆ ಒಂದು ಪ್ರಾಜೆಕ್ಟ್ ಅಂತ ತಗೊಂಡ್ರೆ ದ ಪ್ರಾಜೆಕ್ಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ವೆರಿ ಸಿಂಪಲ್, ವಿತ್ ಇನ್ ಅ ಮಂತ್ ವಿತ್ ಇನ್ ಅ ಇಯರ್ ಅಲ್ಲಿ ಕಂಪ್ಲೀಟ್ ಆಗಿ ಸರಿ ಹೋಗುವಂಥದ್ದಲ್ಲ ಅಥವಾ ಮುಗ್ದೋಗುವಂಥದ್ದಲ್ಲ. ಸೊ ಹ್ಯೂಜ್ ಇಯರ್ ಬೇಕಾಗತ್ತೆ, ಹ್ಯೂಜ್ ಪೀಪಲ್ ಅಂದ್ರೆ ನಂಬರ್ ಆಫ್ ಪೀಪಲ್ ಬೇಕಾಗತ್ತೆ, ನಂಬರ್ ಆಫ್ ಅಮೌಂಟ್ ಅನ್ನ ಅದ್ರ ಮೇಲೆ ಹಾಕಬೇಕಾಗತ್ತೆ. ಇವೆಲ್ಲ ಇದ್ದಾಗ ಅದೆಲ್ಲ ಹಾಕ್ಲಿಕ್ಕೆ ಸಾಧ್ಯ ಗೌರ್ಮೆಂಟ್ ಇಂದಾನೆ. ಆ ಗೌರ್ಮೆಂಟ್ ಎಷ್ಟೋ ಸರಿ ಚೇಂಜ್ ಆಗ್ತಾ ಹೋದಂಗೆ ಎಲ್ಲೋ ಒಂದ್ ಕಡೆ ಆ ಪ್ಲಾನ್ ಗಳು ಹಾಗೆ ಸ್ಟಕ್ ಆಗಿ ಅಲ್ಲೇ ನಿಂತ್ಕೋತಿದ್ದು. ಫೈನಲಿ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಕಂಪ್ಲೀಟೆಡ್. ಸೊ ಅದರಿಂದ ಇದನ್ನ ಒಂದು ಎಕ್ಸಾಂಪಲ್ ಆಗಿ ಕೊಡ್ತಾರೆ ಅಷ್ಟೇ. ಇನ್ ಕೇಸ್ ಆ ರಿವರ್ಸ್ ಗಳಿಗೆ ಅದನ್ನೆಲ್ಲ ಹೋಗ್ತಾ ಇದ್ರೆ, ಆ ತರ ಎಲ್ಲ ಮಾಡ್ತಾರೆ, ಎಷ್ಟು ಪಲ್ಯೂಟ್ ಆಗತ್ತೆ, ಅದರಿಂದ ಸಫರ್ ಆಗದ್ ಯಾರು? ಈಗ ನಿಮ್ ಮನೆ ಪಕ್ಕ ಖಾಲಿ ಇದೆ ಅಂದ್ಬಿಟ್ಟು ಕಸ ಅಲ್ಲಿ ಹಾಕಿದ್ರೆ, ಆ ಕಸ ಹಾಕಿದ್ಮೇಲೆ ಅಲ್ಲಿ ಬರುವಂತ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳು, ಅಲ್ಲಿಂದ ಏನೇನಾಗತ್ತೆ ಅದನ್ನೆಲ್ಲ ಅನುಭವಿಸೋದು ಯಾರು, ಅದನ್ನ ಸಫರ್ ಪಡೋದು ಯಾರು ಅಂದ್ರೆ ನಾವೇನೆ. ಸೊ ಅದರಿಂದ ದೀಸ್ ಟೈಪ್ಸ್ ಆಫ್ ದ ಪ್ಲಾನ್ಸ್ ದೇ ಸ್ಟಾರ್ಟೆಡ್ ಬಟ್ ಕಾಂಟ್ ಏಬಲ್ ಟು ಕಂಟಿನ್ಯೂ ಇಟ್ ಅಷ್ಟೇನೆ. ಸೊ ಅಂಡ್ ಸೊ ಇನ್ ದಿಸ್ ಪ್ಲಾಂಟ್ಸ್ ಲಾರ್ಜ್ ನಂಬರ್ ಆಫ್ ಸೀವೇಜ್ ಇವಾಗ ಏನು ಟ್ರೀಟ್ಮೆಂಟ್ ಅಂತ ಪ್ಲಾಂಟ್ಸ್ ಅಂತ ಏನ್ ಹೇಳ್ತಾ ಇದಾರೆ ಅದ್ರ ಮೂಲಕ ಅದನ್ನೆಲ್ಲ ಸರಿ ಮಾಡ್ತಾ ಹೋಗ್ತಾ ಇದಾರೆ. ಸೊ ಪ್ಲೀಸ್ ನಿಮ್ಗೆ ಇದ್ರ ಬಗ್ಗೆ ನಾನು ಇಷ್ಟೊತ್ತು ಏನು ಹೇಳಿದೆ, ಸೊ ಒಂದಷ್ಟು ಕಾನ್ಸೆಪ್ಟ್ಸ್ ಗಳು ಸ್ವಲ್ಪ ಜನರಲ್ ಆಗು ಹೇಳಿದೀನಿ. ನಾನು ನಿಮ್ಮ ಬುಕ್ ಅಲ್ಲಿ ಕೊಟ್ಟಿರುವಂತ ಪಾಯಿಂಟ್ಸ್ ಗಳನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದೀನಿ. ಇದ್ರ ಬಗ್ಗೆ ಯಾಕೆಂದ್ರೆ ಕೆಲವೊಂದು ಕಾನ್ಸೆಪ್ಟ್ಸ್ ಅನ್ನ ನಾವು ಥಿಯರಿಟಿಕಲ್ ಅಲ್ಲಿ ಸ್ಟಡಿ ಮಾಡೋದಕ್ಕಿಂತ ಪ್ರಾಕ್ಟಿಕಲ್ ನಾಲೆಡ್ಜ್ ನಮಗೆ ಸಿಕ್ತು ಅಂದ್ರೆ ಇನ್ನೂ ನಮಗೆ ಆ ಕಾನ್ಸೆಪ್ಟ್ಸ್ ಗಳು ತುಂಬಾ ಕ್ಲಿಯರ್ ಆಗಿ ತಲೆಯಲ್ಲಿ ಉಳ್ಕೊಳತ್ತೆ. ಸೊ ಅದರಿಂದ ಲಾಸ್ಟ್ ಅಲ್ಲಿ ಒಂದು ಪಾಯಿಂಟ್ ಕೂಡ ಹಾಕ್ತಾರೆ ಅವರು, ಪ್ಲೀಸ್ ವಿಸಿಟ್ ಇಫ್ ಯು ಗೆಟ್ ಅ ಟೈಮ್ these types of the plants, sewage treatment plants ge, because you are going to get a lot of the knowledge and you also get how those types of the equipments irutte, hegirutte, yav tara process galagri. Ello one kade ನಾವು settling tank anta kelteve, but allora ನಿಮಗೆ ಗೊತ್ತಾಗುತ್ತೆ how the settling tank is going to be rotating anta ಹೇಳಿ. okay, ಎಲ್ಲೋ ಒಂದ್ ಕಡೆ ನಾವು ಮೆಕ್ಯಾನಿಕಲ್ ಅಂದಿವಿ, how that machine is going to be doing the process ಅಂತ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. how it is going to be taken all those types of the small materials ಅಂತ ಗೊತ್ತಾಗುತ್ತೆ. okay, floating machine ಅಂದಿವಿ, ಆ machine ಹಿಂಗ್ ರೊಟೇಟ್ ಆಗ್ತಾ ಇರುತ್ತೆ, ಆ ರೊಟೇಟ್ ಆಗೋದ್ರಿಂದ ಏನು ಉಪಯೋಗ ಏನು ಅನ್ನೋದು ಗೊತ್ತಾಗುತ್ತೆ. ಓಕೆ, ಈ ಎಲ್ಲ ಎಕ್ಸ್ಪೀರಿಯನ್ಸ್ ಆಮೇಲೆ ಆ ವಾಟರ್ ಬಂದು ಹೇಗೆ ಸ್ಟೋರ್ ಆಗುತ್ತೆ, ಆಫ್ಟರ್ ದ ಟ್ರೀಟ್ಮೆಂಟ್ ಆದ್ಮೇಲೆ ಆ ವಾಟರ್ ಹೇಗೆ ಕಾಣುತ್ತೆ ಅಂತ ಪ್ರತಿಯೊಂದು ಟ್ರೀಟ್ಮೆಂಟ್ ಗಳಾದ ಮೇಲೂ ನೀವು ಕೂಡ ನೀರ್ನ ಅಬ್ಸರ್ವ್ ಮಾಡ್ತಾ ಹೋಗೋದು. ಎಲ್ಲ ನಿಮ್ಗೊಂದು ನಾಲೆಡ್ಜ್ ಬೆಳಿಬೇಕು ಅಂತ ಅಂದ್ರೆ ಸೊ ಮಸ್ಟ್ ವಿಸಿಟ್ ಎನಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ನಿಯರ್ ಬೈ ಎಲ್ಲಾದ್ರೂ ಇದ್ರೆ ಅದನ್ನ ವಿಸಿಟ್ ಮಾಡಿ, ಅಂಡ್ ಯು ಆಲ್ಸೋ ಗೆಟ್ ಸಮ್ ಮೋರ್ ಇನ್ಫಾರ್ಮೇಶನ್, ಸಮ್ ಮೋರ್ ನಾಲೆಡ್ಜ್ ಅಂಡ್ ಸಮ್ ಮೋರ್ ಅಬ್ಸರ್ವೇಷನ್ಸ್ ಫ್ರಮ್ ದೀಸ್ ಟೈಪ್ಸ್ ಆಫ್ ದ ಪ್ಲಾಂಟ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ಇಲ್ಲಿವರೆಗೂ ನಾವು ಒಂದು ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್ ಬಗ್ಗೆ ಮಾತಾಡಿದ್ವಿ, ದಟ್ ಈಸ್ ಅಬೌಟ್ ದ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್. And so the next session will going to be continue the another concept ಬಗ್ಗೆ ಮಾತಾಡ್ತಾ ಹೋಗೋಣ. ಇನ್ನ 3 ಕಾನ್ಸೆಪ್ಟ್ ಇದೆ about the biofertilizers, biocontrol agents and biogas, and very small concepts ಗಳು. So will complete another 1 or 2 sessions ಗಳಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ಕೊಂತ ಹೋಗೋಣ. Thank you so much.